ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ಸುಗ್ಗಿ ಹಬ್ಬ. ಮಕರ ಸಂಕ್ರಾಂತಿಗೆ ಗಗನಕ್ಕೇರಿದ ಹಬ್ಬದ ಸಾಮಗ್ರಿಗಳಾದ ಹೂವು, ಅವರೆ, ಕಡಲೆಕಾಯಿ, ಗೆಣಸು ಬೆಲೆ ಹೆಚ್ಚಳ ಮಧ್ಯೆಯೂ ಬಿರುಸಿನ ಖರೀದಿಯಲ್ಲಿ ತೊಡಗಿದ ಗ್ರಾಹಕರು. ಜೀವಜಲ ಅರ್ಕಾವತಿ ನದಿಯನ್ನ ವಿಷಗೊಳಿಸಿದ ಅಧಿಕಾರಿಗಳ ವಿರುದ್ಧ ಸಹಿ ಸಂಗ್ರಹ. ಗಣರಾಜ್ಯೋತ್ಸವದಂದು ಮನೆಗಳ ಮೇಲೆ ಕಪ್ಪು ಬಾವುಟ ಹಾರಿಸುವ ಎಚ್ಚರಿಕೆ ಕೊಟ್ಟ 17 ಗ್ರಾಮಸ್ಥರು. ನಿರ್ಲಕ್ಷ್ಯಕ್ಕೊಳಗಾದ ಸಾವಿರಾರು ವರ್ಷಗಳ ಇತಿಹಾಸವಿರುವ ರಂಗಸ್ಥಳ ಶ್ರೀ ರಂಗನಾಥ ಸ್ವಾಮಿ ದೇವಾಲಯ. ಮೂಲಭೂತ ಸೌಕರ್ಯ ಕಲ್ಪಿಸುವಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯ. ಪಿಎಲ್ಡಿ ಬ್ಯಾಂಕ್ ಷೇರುದಾರರಿಗೆ ಇದೇ ಮೊದಲ ಬಾರಿಗೆ ಬೋನಸ್ ವಿತರಣೆ. 10% ಹಣ ಷೇರುದಾರರಿಗೆ ಮಕರ ಸಂಕ್ರಾಂತಿ ಪ್ರಯುಕ್ತ ಬೋನಸ್. ವಾರ್ತೆಗಳ ವಿವರ. ಮಕರ ಸಂಕ್ರಾಂತಿ ವರ್ಷದ ಮೊದಲ ಹಬ್ಬ ಆಚರಣೆಗೆ ಬೆಲೆಗಳ ಬಿಸಿ ಆದರೂ ಹಬ್ಬದ ಸಾಮಗ್ರಿಗಳ ಖರೀದಿಯಲ್ಲಿ ತೊಡಗಿದ ಜನರು ಸಂಕ್ರಾಂತಿ ವಿಶೇಷದ ಕಬ್ಬು, ಅವರೆ, ಕಡಲೆಕಾಯಿ, ಗೆಣಸು ಜೊತೆಗೆ ಹೂವು, ತರಕಾರಿ ಬೆಲೆಗಳು ಗಗನ ಮುಟ್ಟಿದ್ರೂ ಸಾರ್ವಜನಿಕರ ಖರೀದಿ ಭರಾಟೆ ಜೋರಾಗೇ ಇತ್ತು. ಹಿಂದೂಗಳ ವರ್ಷದ ಮೊದಲ ಹಬ್ಬ ಮಕರ ಸಂಕ್ರಾಂತಿ. ಸಂಕ್ರಮಣವನ್ನು ಬರಮಾಡಿಕೊಳ್ಳಲು ಸಿದ್ಧತೆ ನಡೆಸಿರುವ ಜನರಿಗೆ ಬೆಲೆ ಏರಿಕೆಯ ಬಿಸಿ ಮುಟ್ಟಿದೆ. ಕಡಲೆಕಾಯಿ 100 ರೂಪಾಯಿ, ಅವರೆಕಾಯಿ 80ರಿಂದ 100, ಕಬ್ಬು 1 ಜಡಗೆ 100 ರೂಪಾಯಿ, ಎಳ್ಳು ಬೆಲ್ಲವು ದುಬಾರಿಯಾಗಿದೆ. ಆದರೂ ಚಿಕ್ಕಬಳ್ಳಾಪುರದ ಮಾರುಕಟ್ಟೆಯಲ್ಲಿ ಖರೀದಿ ಜೋರಾಗಿತ್ತು. ಗ್ರಾಹಕರು ನೂತನ ವರ್ಷದ ಮೊದಲ ಹಬ್ಬವನ್ನು ಸಡಗರದಿಂದ ಆಚರಿಸಲು ನಾ ಮುಂದು ತಾ ಮುಂದೆ ಎಂಬಂತೆ ಹಬ್ಬಕ್ಕೆ ಬೇಕಾದ ವಸ್ತುಗಳ ಖರೀದಿಗೆ ಮುಗಿಬಿದ್ದರು. ಚಿಕ್ಕಬಳ್ಳಾಪುರ ನಗರದ ಎಂಜಿ ರಸ್ತೆ, ಬಿಬಿ ರಸ್ತೆ ಸೇರಿದಂತೆ ಮಾರುಕಟ್ಟೆ, ವಿವಿ ರಸ್ತೆ, ಗಂಗಮ್ಮ ಗುಡಿ ರಸ್ತೆ, ಭುವನೇಶ್ವರಿ ವೃತ್ತಗಳಲ್ಲಿ ರಾಶಿ ಅವರೆಕಾಯಿ, ಕಡಲೆಕಾಯಿ, ಕಬ್ಬು ಸೇರಿದಂತೆ ವಿವಿಧ ಸರಕುಗಳು ಗ್ರಾಹಕರನ್ನ ಸೆಳೆಯುತ್ತಿತ್ತು. ಈ ಮಧ್ಯೆ ಸಾರ್ವಜನಿಕರನ್ನ ಮಾತನಾಡಿಸಿದಾಗ ಹಬ್ಬ ಆಚರಣೆಗೆ ಆಸೆ, ಆದರೆ ದರಗಳ ಬೆಲೆ ಆಕಾಶ ಮುಟ್ಟಿದೆ. ಆದರೂ ನಮ್ಮ ಸಂಪ್ರದಾಯ ಬಿಡೋಕ್ಕಾಗಲ್ಲ. ಅದಕ್ಕೆ ಹೊಸ ವರ್ಷದ ಮೊದಲ ಹಬ್ಬ ಆಚರಿಸುವುದು ನಮ್ಮ ವಾಡಿಕೆ. ಎಷ್ಟಾದರೂ ಮಾಡ್ತೇವೆ ಅನ್ನೋ ಖುಷಿ ಇತ್ತು. ಹೊಸ ವರ್ಷದ ಶುಭಾಶಯಗಳು ಎಲ್ರಿಗೂ. ಈ ವರ್ಷದ ಮೊದಲನೇ ಹಬ್ಬ ಇದು ಸಂಕ್ರಾಂತಿ ಹಬ್ಬ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಬಟ್ ಈ ಹಬ್ಬ ತುಂಬ ವರ್ಷಕ್ಕೆ ಫಸ್ಟ್ನೇ ಹಬ್ಬ ಅಲ್ಲ, ವರ್ಷದಲ್ಲಿ ಎಲ್ಲರಿಗೂ ತುಂಬ ಖುಷಿ ಇರುತ್ತೆ. ಹಸುಗಳಿಗೆ ಪೂಜೆ ಮಾಡೋದು ತುಂಬ ಎಲ್ಲರಿಗೂ ಏನೋ ಒಂಥರ ಇದು ತುಂಬ ಖುಷಿಯಾದ ಹಬ್ಬ ಇದು. ಬಟ್ ಮನೇಲೆಲ್ಲ ಪೂಜೆ ಮಾಡಿಕೊಂಡು ಎಲ್ಲ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾರೆ. ಮತ್ತು ಹಸುಗಳಿಗೆ ತುಂಬ ವಿಶೇಷವಾದ ಪೂಜೆಗಳನ್ನು ಮಾಡ್ತಾರೆ. ನೈಟು ತುಂಬ ಹಸುಗಳಿಗೆ ತುಂಬ ಎಲ್ಲ ಹಳ್ಳಿಗಳ ಕಡೆ ಅಗ್ನಿ ಪ್ರವೇಶ ಈ ಥರ ಮಾಡಿ ಈ ಥರ ಪೂಜೆ, ಗೋ ಪೂಜೆಗಳೆಲ್ಲ ಮಾಡ್ತಾರೆ. ತುಂಬ ಚೆನ್ನಾಗಿದೆ. ಬಟ್ ಏನಪ್ಪ ಅಂದರೆ ಈಗೆಲ್ಲ ಅವರೆಕಾಯಿಯಿಂದ ಹಿಡಿದು ಗೆಣಸು, ಕಡಲೆಕಾಯಿ ಎಲ್ಲ ತುಂಬ ರೇಟ್ ಇದೆ. ಬಟ್ ಅವರೆಕಾಯಿ ಬಂದುಬಿಟ್ಟು 80 ರೂಪಾಯಿ ಇದೆ, ಕಡಲೆಕಾಯಿ 100 ರೂಪಾಯಿ ಇದೆ, ಗೆಣಸು 60 ರೂಪಾಯಿ ಇದೆ. ಬಟ್ ಏನೇ ಜಾಸ್ತಿ ಇದ್ರೂ ಹಬ್ಬಗಳಲ್ಲಿ ಮಾತ್ರ ಹೆಣ್ಮಕ್ಳಿಗೆ ತುಂಬ ಖುಷಿಯಾದ ಹಬ್ಬ ಇದು. ತೊಗೊಳ್ಳೇಬೇಕು, ನಾವು ತೊಗೊಂಡು ಮಾಡಲೇಬೇಕು. ರಂಗೋಲಿ ಹಾಕಿ ಈ ಹಬ್ಬದಲ್ಲಿ ತುಂಬ ರಂಗೋಲಿ ಹಾಕ್ಬಿಟ್ಟು ಬಣ್ಣಗಳೆಲ್ಲ ಹಾಕ್ಬಿಟ್ಟು ನಾವಂತೂ ಮನೇಲೆಲ್ಲ ಈಗ ಸಾಯಂಕಾಲನೇ ಎಲ್ಲ ರಂಗೋಲಿ ಹಾಕ್ಬಿಟ್ಟು ಪೂಜೆ ಎಲ್ಲ ಮಾಡ್ತಾರೆ. ನಾವೇ ಅಂತಲ್ಲ, ಎಲ್ಲರೂ ಮಾಡ್ತಾರೆ ಈ ಹಬ್ಬನ. ಮಾತ್ರ ಹಿಂದೂಗಳಿಗೆ ತುಂಬ ಇದು ವಿಶೇಷವಾದ ಮೊದಲನೇ ವರ್ಷದ ಮೊದಲನೇ ತಿಂಗಳಲ್ಲಿ ಬರೋದ ಜನವರಿಯಲ್ಲಿ ಸಂಕ್ರಾಂತಿ ಹಬ್ಬ ಇದು ತುಂಬ ವಿಶೇಷವಾದ ಹಬ್ಬ ಇದು. ಇಲ್ಲಿಂದ ಆಚೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಇನ್ನು ಬಜಾರ್ ರಸ್ತೆಯಲ್ಲಿ ಹಬ್ಬದ ಖರೀದಿಗೆ ಬಂದ ಜನರ ದಟ್ಟಣೆಯಿಂದಾಗಿ ವಾಹನ ಸವಾರರು ತೊಂದರೆ ಅನುಭವಿಸಿದರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಜೀವ ಜಲವನ್ನು ವಿಷಗೊಳಿಸಿದ ಗ್ರಾಮಸ್ಥರಿಗೆ ಅನಾರೋಗ್ಯದ ಶಾಪ ಕೊಟ್ಟ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಮನವಿ ಕೊಟ್ಟು ಮನನೊಂದಿರುವ ಹೋರಾಟಗಾರರು ಜನವರಿ 26ರ ಗಣರಾಜ್ಯೋತ್ಸವದ ದಿನದಂದು ಮನೆಗಳ ಮೇಲೆ ಕಪ್ಪು ಬಾವುಟ ಹಾರಿಸುವ ಎಚ್ಚರಿಕೆಯನ್ನು ನೀಡಿದ್ದಾರೆ. ದೊಡ್ಡಬಳ್ಳಾಪುರ ತಾಲೂಕಿನ ದೊಡ್ಡ ತುಮಕೂರು ಮತ್ತು ಮಜರಾ ಹೊಸಹಳ್ಳಿಯ ಗ್ರಾಮ ಪಂಚಾಯಿತಿಯ ಮೂಲಕ ಅರ್ಕಾವತಿ ನದಿ ಹರಿತದೆ. 2 ಗ್ರಾಮ ಪಂಚಾಯಿತಿಯ 17 ಗ್ರಾಮಗಳಿಗೆ ಜೀವಸಲಿಯಾಗಿದ್ದು, ಅರ್ಕಾವತಿ ನದಿ ಪಾತ್ರದಲ್ಲಿ ಕೆರೆಗಳು, ದೊಡ್ಡಬಳ್ಳಾಪುರ ನಗರದ ಒಳಚರಂಡಿ ಮತ್ತು ಬಾಶೆಟ್ಟಿಹಳ್ಳಿ ಕೈಗಾರಿಕಾ ತ್ಯಾಜ್ಯ ನೀರು ನೇರವಾಗಿ ಕೆರೆಗೆ ಸೇರುತ್ತಿದೆ. ಇದರ ಪರಿಣಾಮ 17 ಗ್ರಾಮಗಳಲ್ಲಿ ಅಂತರ್ಜಲ ನೀರು ವಿಷವಾಗಿದೆ. ಶುದ್ಧ ನೀರು ಕೊಡುವಂತೆ ಕಳೆದೊಂದು ದಶಕದಿಂದ ಅರ್ಕಾವತಿ ನದಿ ಹೋರಾಟ ಸಮಿತಿ ಹೋರಾಟ ಮಾಡುತ್ತಲೇ ಬಂದಿದೆ.
ಶುದ್ಧ ನೀರಿಗಾಗಿ ಆಗ್ರಹಿಸಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಉರುಳು ಸೇವೆ, ತಹಶೀಲ್ದಾರ್ ಕಚೇರಿ ಮುಂದೆ ಉಪವಾಸ ಸತ್ಯಾಗ್ರಹ, ತೆಪ್ಪದಲ್ಲಿ ಸತ್ಯಾಗ್ರಹ, ಹೆದ್ದಾರಿ ಬಂದ್ ಮಾಡಲಾಗಿದೆ. ಸ್ಥಳಕ್ಕೆ ಬರುವ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಕೇವಲ ಆಶ್ವಾಸನೆ ಮಾತುಗಳನ್ನು ಕೊಡ್ತಾ ಬಂದಿದ್ದಾರೆ. ಇದರಿಂದ ಬೇಸತ್ತಿರುವ ಹೋರಾಟಗಾರರು ಜನವರಿ 26ರಂದು 17 ಗ್ರಾಮಗಳ ಮನೆಗಳ ಮೇಲೆ ಕಪ್ಪು ಬಾವುಟ ಹಾರಿಸುವ ಎಚ್ಚರಿಕೆ ನೀಡಿದ್ದಾರೆ. ಮನೆಗಳ ಮೇಲೆ ಕಪ್ಪು ಬಾವುಟ ಹಾರಿಸುವ ಹಿನ್ನೆಲೆ ಇಂದು ಮನೆಗಳಿಗೆ ಭೇಟಿ ನೀಡುತ್ತಿರುವ ಅರ್ಕಾವತಿ ನದಿ ಹೋರಾಟ ಸಮಿತಿಯ ಹೋರಾಟಗಾರರು ಜಾಗೃತಿಯನ್ನು ಕೂಡ ಮೂಡಿಸುತ್ತಿದ್ದಾರೆ. ಇವತ್ತು ದೊಡ್ಡ ತುಮಕೂರು ಕೆರೆ ಏನಾಗಿದೆ ಅಂತ ಹೇಳಿದ್ರೆ ಈಗಾಗಲೇ ಜನಮಾತಾಗ್ಬಿಟ್ಟಿದೆ. ಇಡೀ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ರಾಜ್ಯಾದ್ಯಂತ ಜನಮಾತಾಗಿದೆ. ಇದ್ರ ವಿಷಯದ ಬಗ್ಗೆ ಮಾನ್ಯ ಶಾಸಕರು ಸಹ ಅದ್ರ ಬಗ್ಗೆ ಮಾತಾಡಿದ್ದಾರೆ, ಸಂಸತ್ನಲ್ಲಿ ಎಲ್ಲ ಮಾತಾಡಿದ್ದಾರೆ. ಆದ್ರೂ ಸಹ ನಮಗೆ ಯಾವುದೇ ರೀತಿ ನ್ಯಾಯ ದೊರಕ್ತಾ ಇಲ್ಲ. ಎಲ್ಲ ಆಮೆಗತಿನಲ್ಲಿ ಕಾರ್ಯಕ್ರಮಗಳು ನೆರವೇರ್ತಾ ಇದೆ. ಹೀಗೆ ನಮಗೆ ಸ್ವಚ್ಛವಾದಂಥ ಕುಡಿಯೋ ನೀರು ಬಿಡ್ತೀವಿ ಅಂತ ಹೇಳಿದ್ರು, ಕಾಡ್ನೂರಿಂದ ಪೈಪ್ಲೈನ್ ತಂದಿದ್ದೀವಿ ಅಂತ ಹೇಳಿದ್ರು, ಇದುವರೆಗೂ ಇದು ಸಹ ಆಮೆಗತಿಯಿಂದ ಹೋಗ್ತಾ ಇದೆ. ಇವತ್ತೇನು ಬಾಶೆಟ್ಟಹಳ್ಳಿ ಮತ್ತು ಬಾಶೆಟ್ಟಹಳ್ಳಿ ಪಟ್ಟಣ ಪಂಚಾಯತಿ, ದೊಡ್ಡಬಳ್ಳಾಪುರ ನಗರದ ಒಂದು ಕೊಚ್ಚೆ ನೀರು ಮತ್ತು ಕೈಗಾರಿಕಾ ಪ್ರದೇಶದಲ್ಲಿ ಆಗಿರ್ತಕ್ಕಂಥ ವಿಷಯುಕ್ತ ನೀರು ಇವತ್ತು ನಮ್ಮ ಕೆರೆಗೆ ಸರಾಗುವ ಬರ್ತಾ ಇದೆ. ಅಷ್ಟವಾಗಿ ಹೋರಾಟ ಮಾಡ್ತಾನೇ ಇದ್ದೀವಿ. ಸರ್ಕಾರಕ್ಕೆ ಏನು ಗಮನ ಬರಿಲ್ಲ. ಸುಮಾರು ರಸ್ತೆ ತಡೆ ಮಾಡಿದ್ದೀವಿ, ಅಲ್ಲಿ ಇದು ಚರಂಡಿ ಮುಚ್ಚಿದ್ವಿ, ಹಂಗಾಗಿ ಸತ್ಯಾಗ್ರಹ ಮಾಡಿದ್ದೀವಿ. ಏನು ಮಾಡಿದ್ರೂ ಎಲೆಕ್ಷನ್ ಬಹಿಷ್ಕಾರ ಮಾಡಿದ್ದೀವಿ. ಹಂಗಾಗಿ ಸುಮಾರು ವರ್ಷದಿಂದ ಹೋರಾಟ ಮಾಡ್ತಾನೇ ಇದ್ದೀವಿ. ಹಂಗಾಗಿ ಸ್ವತಂತ್ರ ದಿನಾಚರಣೆ ಕಪ್ಪು ಬಾವುಟ ಆಡಿಸ್ತೀವಿ ಅಂತ ಇದು ಮಾಡಿದ್ವಿ. ಅವಾಗ ಪೊಲೀಸ್ನವ್ರು ಇದು ಮಾಡಿದ್ರು. ನಮ್ಮ ಮನೆತಾಗ ಬಂದ್ಬಿಟ್ಟು ಸುಮಾರು ಒಂದು 40ರಿಂದ 50 ಜನ ಪೊಲೀಸರು ಬಂದು ನಾವು ನಿಮ್ಮ ಸಮಸ್ಯೆ ಬಗೆಹರಿಸ್ತೀವಿ ಅಂತ ಇದು ಮಾಡಿದರು. ಹಂಗೂ ನಾವು ಅವ್ರಿಗೆ ಮನೆ ಒಂದನೇ ಮಾಡ್ಕೊಂಡ್ವಿ. ಹೌದನ್ನ ಮಾಡ್ತಾನೆ ಸರ್ಕಾರ ಅಂತ ಇದು ಮಾಡಿದ್ವಿ. ಹಂಗೂ ಮಾಡಿಲ್ಲ. ಆಮೇಲೆ ಏನು ಮಾಡಿದ್ರೆ ಇವಾಗ ಗಣರಾಜ್ಯೋತ್ಸವ ದಿವಸ 26ಕ್ಕೆ ನಾವು ಕಪ್ಪು ಬಾವುಟ ಆರಿಸ್ಬೇಕು ಅಂತ ಮೊನ್ನೆ ಪ್ರೆಸ್ ಮೀಟಿಂಗ್ ಮಾಡಿದ್ವಿ. ಗುರುಪ್ರಸಾದ್, ಈ ನ್ಯೂಸ್ ಟಿವಿ, ದೊಡ್ಡಬಳ್ಳಾಪುರ. ಪುರಾಣ ಪ್ರಸಿದ್ಧ ಐತಿಹಾಸಿಕ ರಂಗಸ್ಥಳದ ಶ್ರೀ ರಂಗನಾಥ ಸ್ವಾಮಿ ದೇವಾಲಯ ಕರ್ನಾಟಕ ಸರ್ಕಾರದ ಮುಜರಾಯಿ ಇಲಾಖೆ ಹಾಗೂ ಪುರಾತತ್ವ ಇಲಾಖೆಗೆ ಸೇರಿತು. ಇಂತಹ ದೊಡ್ಡ ದೇವಾಲಯವನ್ನ ಸರ್ಕಾರ ಸಮರ್ಪಕವಾಗಿ ನಿರ್ವಹಿಸದ ಕಾರಣ ದೇವಾಲಯಕ್ಕೆ ಬರುವ ಭಕ್ತರು ಕುಡಿಯುವ ನೀರು, ಶೌಚಾಲಯಗಳಿಗೆ ಬೀಗ ಜಡಿದಿದ್ದು ಸಾರ್ವಜನಿಕರು ಪರದಾಡಬೇಕಾಗಿದೆ. ಅಲ್ಲದೆ ಕೈಯಲ್ಲಿ ತರುವ ಹಣ್ಣು, ಕಾಯಿ ಬುಟ್ಟಿಯನ್ನ ಕೋತಿಗಳು ಕಿತ್ತುಕೊಂಡು ಹೋಗುತ್ತವೆ. ಅರಿವಿದ್ದರೂ ಅಧಿಕಾರಿಗಳು ಗಮನಿಸುತ್ತಿಲ್ಲ. ಈ ಕುರಿತು ಒಂದು ವರದಿ. ತಮಿಳುನಾಡಿನ ಶ್ರೀರಂಗಪಟ್ಟಣದ ಶ್ರೀ ರಂಗನಾಥ ಸ್ವಾಮಿ ದೇವಾಲಯ ಹಾಗೂ ಚಿಕ್ಕಬಳ್ಳಾಪುರದ ರಂಗಸ್ಥಳದ ಶ್ರೀ ರಂಗನಾಥ ಸ್ವಾಮಿ ದೇವಾಲಯಗಳನ್ನು 1000 ವರ್ಷಗಳ ಹಿಂದೆ ಹೊಯ್ಸಳರ ಕಾಲದಲ್ಲಿ ನಿರ್ಮಾಣ ಮಾಡಿದ್ದು, 3 ದೇವಾಲಯಗಳಲ್ಲಿ ಒಂದೇ ರೀತಿ ಶ್ರೀ ರಂಗನಾಥ ಸ್ವಾಮಿ ಮೂರ್ತಿಯನ್ನ ಪ್ರತಿಷ್ಠಾಪಿಸಿದ್ದು, ಸಾಲಿಗ್ರಾಮ ಶಿಲೆಯ ಈ ಮೂರ್ತಿಯನ್ನು ನೋಡುವುದೇ ಒಂದು ಆನಂದ. ರಂಗನಾಥ ಮಾರು ಮನೆಗೆ ಸುಖ ಸಿರಿಯ ತಾರು ಎಮಗೆ, ರಂಗನಾಥ ಮಾರು ಮನೆಗೆ. ಇಂತಹ ಭವ್ಯ ಪರಂಪರೆ ಇತಿಹಾಸ ಇರುವಂತಹ ದೇವಾಲಯ ಮುಜರಾಯಿ ಇಲಾಖೆಗೆ ಸೇರಿದೆ. ಅಷ್ಟೇ ಅಲ್ಲದೆ ಸಂರಕ್ಷಣಾ ಸ್ಮಾರಕವಾಗಿಯೂ ಘೋಷಣೆಯಾಗಿದೆ. ಈ ದೇವಾಲಯಕ್ಕೆ 16 ಎಕರೆ ಜಮೀನು ಕೂಡ ಇದೆ. ಚಿಕ್ಕಬಳ್ಳಾಪುರ ನಗರಕ್ಕೆ ಕೇವಲ 3 ಕಿಲೋಮೀಟರ್ ದೂರದಲ್ಲಿರುವ ರಂಗನಾಥ ಸ್ವಾಮಿ ದೇವಾಲಯ ಅಭಿವೃದ್ಧಿಯನ್ನು ಕಂಡಿಲ್ಲ. ಇದಕ್ಕೆ ಅಧಿಕಾರಿಗಳ ನಿರ್ಲಕ್ಷ್ಯವೇ ಸರಿ. ನಾಳೆ ಮಕರ ಸಂಕ್ರಾಂತಿ ಆಚರಣೆ ದೇಶಾದ್ಯಂತ ನಡೆಯುತ್ತದೆ. ಮಕರ ಸಂಕ್ರಮಣ ಕಾಲದಲ್ಲಿ ರಂಗನಾಥ ಸ್ವಾಮಿ ದೇವರ ಪಾದಗಳ ಮೇಲೆ ಸೂರ್ಯ ರಶ್ಮಿಗಳು ಬೀಳುವಂತೆ ದೇವಾಲಯವನ್ನ ನಿರ್ಮಿಸಲಾಗಿದೆ. ಇಂತಹ ದೇವಾಲಯ ಪಾರಂಪರಿಕವಾಗಿ, ಆಧ್ಯಾತ್ಮಿಕವಾಗಿ ನಿತ್ಯ ಪೂಜೆಗಳೊಂದಿಗೆ ಉತ್ಸವಗಳು ನಡೆಯುತ್ತಿದ್ದು, ಸರ್ಕಾರಕ್ಕೆ ವಾರ್ಷಿಕ ಸರಾಸರಿ 6 ಲಕ್ಷ ವರಮಾನ ಬರುತ್ತಿದ್ದು, ಸುಮಾರು 21 ಎಕರೆ ಜಮೀನು ಇದೆ. ಪುರಾಣ ಪ್ರಸಿದ್ಧ ಐತಿಹಾಸಿಕ ರಂಗಸ್ಥಳದ ಶ್ರೀ ರಂಗನಾಥ ಸ್ವಾಮಿ ದೇವಾಲಯಕ್ಕೆ ಕೋತಿಗಳ ಹಾವಳಿ ಹೆಚ್ಚಾಗಿದೆ. ಅಲ್ಲಿನ ಅರ್ಚಕರ ನಿರ್ಲಕ್ಷ್ಯದಿಂದ ಅಕ್ಕಪಕ್ಕದ ಗುಡಿ ಗೋಪುರಗಳಿಗೆ ನಿತ್ಯ ಪೂಜೆ ಜರುಗುತ್ತಿಲ್ಲ. ದೇವಾಲಯದ ಆವರಣದಲ್ಲಿರುವ ನವಗ್ರಹ ದೇವಾಲಯದಲ್ಲಿ ಗಣಪತಿ ದೇವಾಲಯದ ವಿಗ್ರಹ ಭಿನ್ನವಾಗಿ ಸುಮಾರು ವರ್ಷಗಳೇ ಕಳೆದಿದೆ. ಇನ್ನು ಪ್ರವಾಸೋದ್ಯಮ ಇಲಾಖೆ ವತಿಯಿಂದ 14.5 ಲಕ್ಷ ವೆಚ್ಚ ಮಾಡಿ 2010-11ರಲ್ಲಿ ಶೌಚಾಲಯ, ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗಿದೆ.
ಆದರೆ ಲಕ್ಷಾಂತರ ರು ವೆಚ್ಚ ಮಾಡಿ ನಿರ್ಮಿಸಿರುವ ಶೌಚಾಲಯಗಳಿಗೆ ಬೀಗ ಜಡಿಯಲಾಗಿದೆ. ಇಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಯೂ ಇಲ್ಲ. ದೇವಾಲಯದ ಸುತ್ತಲೂ ಸ್ವಚ್ಛತೆ ಮರೀಚಿಕೆಯಾಗಿದೆ. ಇತ್ತೀಚೆಗೆ ಬಿಎಂಟಿಸಿ, ಇಶಾ ಫೌಂಡೇಶನ್ ಸೇರಿದಂತೆ ರಂಗಸ್ಥಳಕ್ಕೂ ಬಸ್ ಸೌಲಭ್ಯ ಕಲ್ಪಿಸಿದ್ದು ಸಾವಿರಾರು ಪ್ರವಾಸಿಗರು ನಿತ್ಯ ಆಗಮಿಸುತ್ತಿದ್ದಾರೆ. ಆದರೆ ಶೌಚಾಲಯವಿಲ್ಲದೆ ಪರದಾಡುತ್ತಿದ್ದಾರೆ. ತಹಶೀಲ್ದಾರ್ಗೆ ಕಾಲ್ ಮಾಡಿದ್ರೆ ಅವರು ರಿಸೀವ್ ಮಾಡೋಲ್ಲ. ಕೊಡೋ ಮನವಿ ಪತ್ರಗಳಿಗೆ ಬೆಲೆ ಇಲ್ಲ. ಒಂದು ಪವಿತ್ರವಾದಂತಹ ಕ್ಷೇತ್ರ ಅಧಿಕಾರಿಗಳ, ಜನಪ್ರತಿನಿಧಿಗಳ, ಅರ್ಚಕರ ನಿರ್ಲಕ್ಷ್ಯದಿಂದ ಅಭಿವೃದ್ಧಿ ಕಾಣದೆ ಸೊರಗುತ್ತಿದೆ ಎಂದು ಕರವೇ ಪ್ರವೀಣ್ ಶೆಟ್ಟಿ ಬಣದ ಉಪಾಧ್ಯಕ್ಷ ತಿಪ್ಪೇನಹಳ್ಳಿ ನಾರಾಯಣಸ್ವಾಮಿ ಆರೋಪಿಸಿದ್ದಾರೆ. ಅಲ್ಲಿ ಹೋಗಿ ರಂಗಸ್ಥಳದಲ್ಲಿ ನಾವು ಹಿಂದೆ ಹುಡುಗರು ಹೋದಾಗ ಬಸ್ ಇರಲಿಲ್ಲ, ಸೈಕಲ್ ಇರಲಿಲ್ಲ, ಇವಾಗ ಯಾವುದು ಗಾಡಿಗಳಿರಲಿಲ್ಲ. ಆಗ ಹೇಗಿತ್ತಂದರೆ ಈ ಪರಸೆ ಇದ್ದಂಗಿರ್ತು. ನನಗೆ ನೆನ್ನೆ ಹಿಂದೆ ತಹಸೀಲ್ ಸಾಹೇಬ್ರು ಕರ್ಕೊಂಡು ಹೋದಾಗ ಸ್ವಚ್ಛತೆ ಮಾಡಿಸಿ ಅಲ್ಲಿ ವಾಲಿಬಾಲ್ ಆಡೋಂಥ ಹುಡುಗರದ್ದು ಎಲ್ಲ ಅದು ಏನಿತ್ತು ಅದೆಲ್ಲ ಅದು ತೆಗೆದು ಪಂಚಾಯತಿಯಲ್ಲಿ ಬಿಸಾಕಿ ಅಲ್ಲೆಲ್ಲ ಗಿಡಗಳು ನೆಟ್ಟಿರ್ತೀವಿ. ತುಂಬ ಗಿಡಗಳು ನೆಟ್ಟಿರ್ತಿದ್ದೇವೆ. ಆ ಗಿಡಗಳ ಸಮೇತ JCB ತೆಗೆದಾಕ್ಬಿಟ್ಟು ಫಸ್ಟ್ ಎಲ್ಲಾದರೂ ಹೋಗ್ಬೇಕಾದ್ರೆ ವಿನಾಯಕನಿಗೆ ನಮಸ್ಕಾರ ಹಾಕ್ಕೊಂಡು ಹೋಗ್ತಾರೆ, ಗಣಪತಿಗೆ ನಮಸ್ಕಾರ ಹಾಕ್ಕೊಂಡು ಹೋಗ್ಬೇಕು. ಅಲ್ಲಿಯೇ ಅಲಂಕಾರನೂ ಮಾಡಿಲ್ಲ. ಆ ದೇವರನ್ನ ಕೈ ಮುರಿದಾಕಿದ್ದಾರೆ, ಕನಿಷ್ಠ ಪಕ್ಷ ಗಣಪತಿ ಕೈ ಮುರಿದಾಕಿದ್ದಾರೆ, ಅದ್ರ ಕೂಡ ಕ್ರಮ ತಗೊಂಡಿಲ್ಲ ತಹಶೀಲ್ದಾರರು. ಬೇಜವಾಬ್ದಾರಿಯಾಗಿ ಅವರು ಇದ್ದಾರೆ. ಫೋನ್ ಮಾಡಿದ್ರೆ ರಿಸೀವ್ ಮಾಡಲ್ಲ. ನಾನು ನಿನ್ನೆ ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದಿಷ್ಟೇ, ಸರ್ ಸುಮಾರು ಸುತ್ತಮುತ್ತಲು 40 ಎಕರೆ ಜಮೀನಿದೆ, ರೈತಗಳೆಲ್ಲ ಒತ್ತುವರಿ ಗಣಪತಿ ದೇವಸ್ಥಾನ ಮುಂದ್ಗಡೆನೆ ವಾಲಿಬಾಲ್ ಆಡಿ ಇವ್ರು JCB ತಗೊಂಡು ಕ್ಲೀನ್ ಮಾಡುವಂಥ ಅವಶ್ಯಕತೆ ಇರಲಿಲ್ಲ. ಆಗ ಹೇಳಿದೆ, 2ನೇ ಫಸ್ಟು ಶ್ರೀರಂಗಪಟ್ಟಣ ಬಿಟ್ಟರೆ ಇದು 2ನೇ ಸ್ಥಾನ ಸರ್. ಇದು ಇಲ್ಲಿರೋಂಥ ಇವತ್ತು ರಂಗಸ್ಥಳ ಇಲ್ಲ. ಹಿಂದೆ ಪೂಜಾರಿದ್ರು, ಆಗಿದ್ದಾಗ ಮದುವೆಗಳಾಗ್ತಾ ಇದ್ವು, ನಾಮಕರಣಗಳಾಗ್ತಾ ಇದ್ವು, ಬೇಕಾದಷ್ಟು ಕಾರ್ಯಕ್ರಮಗಳಾಗ್ತಾ ಇದ್ವು, ಫಿಲಿಮ್ ಆಕ್ಟ್ರೆಸ್ಗಳು ದಂಡೆಗೆ ಬರ್ತಾ ಇದ್ರು, ಬೇಕಾದಷ್ಟು ಕಲಾವಿದಿಗಳು ಬರ್ತಾ ಇದ್ರು. ಇದ್ದವರೆಲ್ಲ ಬಂದಾಗ ನಮ್ಗೆ ಅಲ್ಲಿ ನಾವು ಹೋಗ್ತಾ ಇದ್ವಿ ನೋಡೋಕ್ಕೆ, ಅಷ್ಟೊಂದು ಖುಷಿ ಆಗ್ತಾ ಇತ್ತು. ಇವತ್ತು ಅಲ್ಲಿ ಇಸ್ಪಿಟ್ ದಂಧೆ ಒಳಗಡೆ, ಆಮೇಲೆ ಅಕ್ಕ ಸುತ್ತಮುತ್ತಲು ಡ್ರಿಂಕ್ಸ್ ಕುಡಿಯುವಂಥದ್ದು, ಬೇರೆ ಬೇರೆ ಚಟುವಟಿಕೆಗಳು. ದೇವಸ್ಥಾನ ಒಳಗಡೆ ನಿಮಗೆ ಎಲ್ಲ ಆಲ್ರೆಡಿ ಕಳಿಸ್ಕೊಟ್ಟಿದ್ದೀನಿ, ಬಟ್ಟೆಗಳು ಒಣಗಾಕೋದು. ಆ ದೇವಸ್ಥಾನದಲ್ಲಿ ಮಾಡಬಾರ್ದು ಕೆಲಸ ಮಾಡಿದ್ದಕ್ಕೆ ಇವತ್ತು ನಮ್ಮ ರಂಗನಾಥ ಸ್ವಾಮಿ ತಟಸ್ಥವಾಗಿಬಿಟ್ಟಾರೆ. ಶ್ರೀರಂಗಸ್ಥಳ ರಂಗನಾಥ ಸ್ವಾಮಿ ದೇವಾಲಯದ ಸುತ್ತಮುತ್ತಲಿನ ಜಾಗವನ್ನ ಸ್ವಚ್ಛ ಹಸಿರೀಕರಣ ಮಾಡುವ ನಿಟ್ಟಿನಲ್ಲಿ ಅಕ್ಕಪಕ್ಕದ ಖಾಲಿ ಜಮೀನಿಗೆ NGO ಸಹಕಾರದಿಂದ ಗಿಡ ನಾಟಿ ಮಾಡಲಾಗಿದೆ. ಅಲ್ಲಿದ್ದ ಹಳೆ ದೇವಸ್ಥಾನ ಕಲ್ಯಾಣಿಗೂ ಪ್ರತ್ಯೇಕ ಗ್ರಿಲ್ ಹಾಕಿ ಸ್ವಚ್ಛಗೊಳಿಸಲಾಗಿದೆ. ಆದರೆ ಕೆಲವು ಪುಂಡರು ವಾಲಿಬಾಲ್ ಆಡಿ, ಬಾಜಿ ಆಡಿ, ಕುಣಿದು ಅಕ್ರಮ ದಂಧೆಗಳ ತಾಣವಾಗಿಸುತ್ತಿದ್ದಾರೆ ಎಂದು ಪ್ರವೀಣ್ ಶೆಟ್ಟಿ ಬಣದ ತಿಪ್ಪೇನಹಳ್ಳಿ ನಾರಾಯಣಸ್ವಾಮಿ ಆರೋಪಿಸಿದ್ದು, ವೈಕುಂಠ ಏಕಾದಶಿ ಪೂಜೆಗೆ ಆಗಮಿಸಿದ್ದ ಜಿಲ್ಲಾಧಿಕಾರಿ ರವೀಂದ್ರರವರನ್ನು ಅಲ್ಲಿಗೆ ಕರೆದೊಯ್ದು ಅಲ್ಲಿನ ಅವ್ಯವಸ್ಥೆ ಎಲ್ಲವನ್ನ ತೋರಿಸಿದ್ದಾರೆ. ಅಧಿಕಾರಿಗಳೇನು ಹೇಳಿದ್ರಂದ್ರೆ, ನಾರಾಯಣಸ್ವಾಮಿ ದಯವಿಟ್ಟು ಈ ವಿಷಯ ತಿಳಿಸಿದ್ದೀರಾ, ನನ್ನನ್ನು ದೇವಸ್ಥಾನ ಸುತ್ತಮುತ್ತಲು ಕಾಡು ಪ್ರದೇಶ ಇದ್ದಂಗಿದೆ ಅಂತೇಳಿ ನಾನು ಹೇಳಿ, ಸರ್ ಇದು ಗಿಡಗಳಿಗೆ ಅಚ್ಚಾಗಿ ಹಸಿರಾಗಿದ್ದಂಥ ಗಿಡಗಳನ್ನ ಇವತ್ತು ಕಿತ್ತಾಕ್ಬಿಟ್ಟು, ಆ ಭಾಗದ ಜನನೇ, ಬೇರೆಯವರು ಯಾರೂ ಬರೋಕ್ಕೆ ಸಾಧ್ಯನೇ ಇಲ್ಲ, ಕಿತ್ತಾಕ್ಬಿಟ್ಟು ಆ ಬೇಜವಾಬ್ದಾರಿ ತಗೊಂಡಿದ್ರಿಂದ ನೀವು ಕಾನೂನು ಕ್ರಮ ತಗೋಬೇಕು ಅಂತ ಹೇಳಿದಾಗ, ಇಲ್ಲ ಎಷ್ಟೇ ಮುಜರಾಯಿ ದೇವಸ್ಥಾನಗಳಿರಲಿ, ಯಾಕಂದರೆ ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ಒಳ್ಳೊಳ್ಳೆ ದೇವಸ್ಥಾನಗಳಿದೆ, ಸರ್ಕಾರಕ್ಕೆ ಅದನ್ನು ನಮಗಲ್ಲ, ಬೇಕಾದಷ್ಟು ಸರ್ಕಾರಕ್ಕೆ ಬರುತ್ತೆ. ಒಟ್ಟಿನಲ್ಲಿ ಸರ್ಕಾರ ಮತ್ತಷ್ಟು ನಿರ್ಲಕ್ಷ್ಯ ತೋರದೆ ಚಿಕ್ಕಬಳ್ಳಾಪುರ ನಗರಕ್ಕೆ ಕೇವಲ 3 ಕಿಲೋಮೀಟರ್ ದೂರದಲ್ಲಿರುವ ಈ ದೇವಾಲಯದ ಅಭಿವೃದ್ಧಿಗೆ ಆದ್ಯತೆ ನೀಡಿದ್ರೆ ಒಂದು ಉತ್ತಮ ಪ್ರವಾಸಿ ತಾಣವಾಗಿ ಅಭಿವೃದ್ಧಿ ಹೊಂದುತ್ತದೆ. ಜಿಲ್ಲಾಡಳಿತ ಯಾವ ರೀತಿ ಕ್ರಮ ಕೈಗೊಳ್ಳುತ್ತದೆ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ.
ಮಕರ ಸಂಕ್ರಾಂತಿಯ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರದ ಸದ್ಗುರು ಸನ್ನಿಧಿಯಲ್ಲಿ ನಡೆಯಲಿರುವ ಉತ್ಸವಕ್ಕೆ ಸ್ವಾಗತ. ಜನವರಿ 11ರಿಂದ 14ರವರೆಗೆ ನಡೆಯಲಿರುವ ಈ ಹಬ್ಬವು ನಮ್ಮನ್ನು ನಮ್ಮ ಸಂಸ್ಕೃತಿಯೊಂದಿಗೆ ಬೆಸೆಯುವ ಕೊಂಡಿಯಾಗಿದ್ದು ಆದಿಯೋಗಿಯ ಸಮ್ಮುಖದಲ್ಲಿ ನೆರವೇರಲಿದೆ. ಈ ಸಂದರ್ಭದಲ್ಲಿ ಧನ್ಯ ಸಮರ್ಪಣೆಗೆ ಅವಕಾಶವಿದ್ದು ಇದು ಇಲ್ಲಿನ ಹಲವು ಪ್ರಾಣ ಪ್ರತಿಷ್ಠಿತ ಸ್ಥಳಗಳಲ್ಲಿ ನಿಮ್ಮ ಕುಟುಂಬವು ಮಾಡಬಹುದಾದ ವಿಶೇಷ ಅರ್ಪಣೆಯಾಗಿದೆ. ಮಕರ ಸಂಕ್ರಾಂತಿಯಂದು ಜನವರಿ 14 ಸಂಜೆ 6 ಗಂಟೆಗೆ ಮಹಾಶೂಲದ ಮಂಟಪದ ಉದ್ಘಾಟನೆಯು ಸದ್ಗುರುಗಳ ಉಪಸ್ಥಿತಿಯಲ್ಲಿ ನಡೆಯಲಿದೆ. ನಂತರ ಸಂಗೀತ, ನೃತ್ಯ, ಇತರ ಕಾರ್ಯಕ್ರಮಗಳು ನಡೆಯಲಿದ್ದು ಮನಸೂರೆಗೊಳ್ಳುವ ಆದಿಯೋಗಿ ದಿವ್ಯ ದರ್ಶನದೊಂದಿಗೆ ಮುಕ್ತಾಯಗೊಳ್ಳಲಿದೆ. ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಆಗಮಿಸಿ ಪಾಲ್ಗೊಳ್ಳಿ ಮತ್ತು ಯೋಗೇಶ್ವರ ಲಿಂಗದ ಅನುಗ್ರಹದಲ್ಲಿ ಮಿಂದೇಳಿ. ಕಾವೇರಿ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಸಂಪರ್ಕಿಸಿ ಅಡ್ಗಲ್ ಪಾತೂರ್ ಆಮರೇಶ್, ಕಾವೇರಿ ಬೋರ್ವೆಲ್ ಏಜೆನ್ಸಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಕ್ಕಸು ಚಿಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ ನೀಟ್ ಅಕಾಡೆಮಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ತಾಲೂಕು ಸಹಕಾರ ಕೃಷಿ ಮತ್ತು ಗ್ರಾಮೀಣ ಬ್ಯಾಂಕ್ನ 2023-24ನೇ ಸಾಲಿನಲ್ಲಿ ಬಂದ 80 ಲಕ್ಷ ಲಾಭಾಂಶದಲ್ಲಿ 10% ಹಣ ಷೇರುದಾರರಿಗೆ ಮಕರ ಸಂಕ್ರಾಂತಿ ಹಬ್ಬಕ್ಕೆ ಬೋನಸ್ ರೂಪದಲ್ಲಿ ಹಂಚಿಕೆ ಮಾಡಲಾಗಿದೆ. ಒಟ್ಟು 4867 ಸುಸ್ತಿದಾರರಲ್ಲದ ಷೇರುದಾರರಿಗೂ ಬೋನಸ್ ನೀಡಲಾಗಿದೆ. ಇದೇ ಮೊದಲ ಬಾರಿಗೆ ಬೋನಸ್ ಪಡೆಯುತ್ತಿರುವ ಷೇರುದಾರರು ಖುಷಿಯಾಗಿ ಸಂಕ್ರಾಂತಿ ಆಚರಿಸಲಿ ಎಂದು ಅಧ್ಯಕ್ಷ ಗಂಗರೆ ಕಾಲುವೆ ಪ್ರಸಾದ್ ಶುಭ ಕೋರಿದ್ದಾರೆ. ರಾಜ್ಯದಲ್ಲಿ ಪ್ರತಿಷ್ಠಿತ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ಗಳಲ್ಲಿ ಒಂದಾಗಿರುವ ಚಿಕ್ಕಬಳ್ಳಾಪುರ PLD ಬ್ಯಾಂಕ್ 2023-24ನೇ ಸಾಲಿನಲ್ಲಿ ಬಾಕಿದಾರರಿಂದ ಸಮಯಕ್ಕೆ ಸರಿಯಾಗಿ ಸಾಲ ವಸೂಲಾತಿ ಹಾಗೂ ಕಟ್ಟಡ ಬಾಡಿಗೆ ಸೇರಿ ಎಲ್ಲ ಮೂಲಗಳಿಂದ 80 ಲಕ್ಷ ಲಾಭ ಪಡೆದಿದೆ. ಬಂದ ಲಾಭದಲ್ಲಿ 10% ಅಂದರೆ 18,61,265 ರೂಪಾಯಿಗಳನ್ನು ಷೇರುದಾರರಿಗೆ ಹಂಚಿಕೆ ಮಾಡಿ ಸಂಕ್ರಾಂತಿಗೆ ಬೋನಸ್ ರೂಪದಲ್ಲಿ ನೀಡಲಾಗಿದೆ. ಹೆಚ್ಚು ಬೋನಸ್ ಪಡೆದ ಒಟ್ಟು 639 ಜನರಿಗೆ ಚೆಕ್ ರೂಪದಲ್ಲಿ ಇಂದು ವಿತರಿಸಲಾಗಿದ್ದು, ಕಡಿಮೆ ಮೊತ್ತದ ಸುಮಾರು 4150 ಷೇರುದಾರರಿಗೆ ಅವರ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗಿದೆ. ಇಡೀ ಜಿಲ್ಲೆಯ ಎಲ್ಲ ಬ್ಯಾಂಕುಗಳ ಪೈಕಿ ಚಿಕ್ಕಬಳ್ಳಾಪುರ ಬ್ಯಾಂಕ್ ಮಾತ್ರ ಬೋನಸ್ ರೂಪದಲ್ಲಿ ಷೇರುದಾರರಿಗೆ ಲಾಭಾಂಶ ಹಂಚಿಕೆ ಮಾಡಲಾಗಿದೆ. ಈಗ ಮೊದಲನೇದಾಗಿ ಚಿಕ್ಕಬಳ್ಳಾಪುರ ಭೂ ಅಭಿವೃದ್ಧಿ ಬ್ಯಾಂಕಿನ ಆಡಳಿತ ಮಂಡಳಿಯವರಿಗೆ ನಾನು ರೈತರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಬಹುಶಃ ಯಾರು 2-3 ಜಿಲ್ಲೆಗಳಲ್ಲಿ ಯಾರು ಕೊಡದೇ ಇರತಕ್ಕಂಥ ಷೇರು ಡಿವಿಡೆಂಟನ್ನು ತಮಗೆ ಬಂದಿರತಕ್ಕಂಥ ಲಾಭಾಂಶದಲ್ಲಿ ರೈತರಿಗೆ 18 ಲಕ್ಷ ರೂಪಾಯಿಯನ್ನು ಇವತ್ತು ಎಲ್ಲ ಷೇರುದಾರರಿಗೂ ವಿತರಣೆ ಮಾಡ್ತಾ ಇರ್ತಾರೆ. ತುಂಬ ಸಂತೋಷ. ಇದು ರೈತರಿಗೆ ಕೊಟ್ಟಿರ್ತಕ್ಕಂಥ ಬೋನಸ್. ಅವ್ರು ರೈತರೇನಪ್ಪ ಈಗ ಬೆಳೆಗೆ ನಿಟ್ಟಿದ್ದಾರೆ. ಈಗ ದ್ರಾಕ್ಷಿ ಇರ್ತಾರೆ, ತರಕಾರಿ ಬೆಳೆ ಬೆಳೀತಾರೆ, ಹೂ ಬೆಳೆ ಬೆಳೀತಾರೆ. ಈಗ ಕೊಟ್ಟಿರ್ತಕ್ಕಂಥ ಹಣದಲ್ಲಿ ಅದಕ್ಕೆ ಸಿಂಪರಣೆ ಮಾಡಲಿಕ್ಕೆ ಅದೇನು ರೋಗಕ್ಕೇನು ಸಿಂಪರಣೆ ಮಾಡಬೇಕು ಔಷಧಿಗಳಂತ ಸಿಂಪರಣೆ ಮಾಡಲಿ, ಅವ್ರು ಸ್ವಲ್ಪ ಅಲ್ಪ ಮಟ್ಟಿಗೆ ಸಹಾಯ ಆಗ್ತದೆ. ಇದು ಸಾಲ ಪಡೆದ 90% ರೈತರು ಕಾಲಕ್ಕೆ ಸರಿಯಾಗಿ ಮರುಪಾವತಿ ಮಾಡಿದ್ದಾರೆ. ಜೊತೆಗೆ ಬಾಡಿಗೆ ವಗೈರಾ ಮೂಲಗಳಿಂದ ಲಾಭ ಬಂದಿದ್ದ ಹಣದಲ್ಲಿ 10% ಲಾಭವನ್ನು ಷೇರುದಾರರಿಗೆ ಮರುಪಾವತಿ ಮಾಡಲಾಗಿದೆ. ಮುಂದಿನ ವರ್ಷವೂ ಹೆಚ್ಚು ಲಾಭವನ್ನು ಷೇರುದಾರರಿಗೆ ನೀಡಲಾಗುವುದು. ಅದಕ್ಕೆ ಎಲ್ಲ ನಿರ್ದೇಶಕರು ಸಾಲವನ್ನು ಸಮಯಕ್ಕೆ ಸರಿಯಾಗಿ ಪಾವತಿಸುವಂತೆ ನೋಡಿಕೊಳ್ಬೇಕು ಅಂತ ಅಧ್ಯಕ್ಷ ಗಂಗರೆ ಕಾಲುವೆ ಪ್ರಸಾದ್ ಆಶಿಸಿದ್ದು, ಎಲ್ಲ ಷೇರುದಾರರಿಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಈಗ ಎಲ್ಲರೂ ಸಕಾಲಕ್ಕೆ ರೈತರು ಲೋನ್ ತೆಗೆದುಕೊಂಡು ನಮ್ಮ ಬ್ಯಾಂಕಿಂದ ಕರೆಕ್ಟಾಗಿ ತೀರುವಳಿ ಮಾಡ್ತಾ ಇದ್ದಾರೆ. ಅದರಿಂದಲೇ ಇದೆಲ್ಲ ಪ್ರೋತ್ಸಾಹ ಧನ ಕೊಡೋಕ್ಕೆ ಸಾಧ್ಯ ಆಯಿತು. ಈಗಾಗಲೇ ನಾವು 4 ಕೋಟಿ ಅನುದಾನ ಬಂದಿತ್ತು. ಈಗಾಗಲೇ 4 ಕೋಟಿ ಅನುದಾನನೂ ರೈತರಿಗೆ ಎಲ್ಲ ಯಾರಿಗೂ ತೊಂದರೆ ಆಗದಿರ ಇಶ್ಯೂ ಮಾಡಿದ್ದೀವಿ. ಇದೇ ಸಕಾಲಕ್ಕೆ ಅವ್ರ ರೈತರು ಪ್ರೋತ್ಸಾಹ ಧನ ರೈತರು ಸಾಲವಳ್ಳಿ ತೀರುವಳಿ ಮಾಡಿರೋದ್ರಿಂದ ಈಗ ನಾವು 10% ಷೇರು ದರವನ್ನು ಅವ್ರಿಗೆ ಬೋನಸ್ ಥರ ಕೊಡ್ತಾ ಇದ್ದೀವಿ. ನಾವು ಹಿಂದೆ 2023-24 ಸರ್ವ ಸದಸ್ಯ ಸಭೆಯಲ್ಲಿ ಹೇಳಿದ್ವಿ, ತೀರ್ಮಾನ ಮಾಡಿದ್ವಿ.
ರೈತರಿಗೆ 10% ಬೋನಸ್ ದರ ಕೊಡಬೇಕು ಅಂತ. ಅದೇ ರೀತಿಯಾಗಿ ಈಗ ನಾವು ಕೊಟ್ಟ ಮಾತಿನಂತೆ ಈಗ ಚೆಕ್ಗಳನ್ನು ನಾವು 10% ಶೇರ್ ದರವನ್ನು ವಿತರಣೆ ಮಾಡ್ತಾ ಇದ್ದೀವಿ ರೈತರಿಗೆ. ಇನ್ನು ಮುಂದೆ ರೈತರು ಚೆನ್ನಾಗಿ ಇಂಪ್ರೂವ್ ಮಾಡ್ತಾರೆ ಅಂತ ನಾನು ನಂಬ್ಕೊಂಡಿದ್ದೆ. ಈ ವೇಳೆ ನಿರ್ದೇಶಕರು, ಬ್ಯಾಂಕ್ ಸಿಬ್ಬಂದಿ ಹಾಜರಿದ್ದು ಷೇರುದಾರರಿಗೆ ಶುಭಾಶಯಗಳನ್ನು ಕೋರಿದ್ದಾರೆ. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಎ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಕೋಲಾರ ತಾಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಆಡಳಿತ ಮಂಡಳಿಗೆ ನಡೆದ ನಿರ್ದೇಶಕರ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಬೆಂಬಲಿತ ಮೈತ್ರಿ ಅಭ್ಯರ್ಥಿಗಳು 8 ಜನ ಆಯ್ಕೆಯಾಗುವ ಮೂಲಕ ಬಹುಮತ ಪಡೆದಿದ್ದು ಬ್ಯಾಂಕ್ನ ಆಡಳಿತ ಚುಕ್ಕಾಣಿ ಹಿಡಿಯಲಿದ್ದಾರೆ. ಕೋಲಾರ ತಾಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಆಡಳಿತ ಮಂಡಳಿಗೆ ನಡೆದ ನಿರ್ದೇಶಕರ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಹೆಚ್ಚು ಸ್ಥಾನಗಳಲ್ಲಿ ಗೆಲುವು ಸಾಧಿಸಿದರೆ ಕಾಂಗ್ರೆಸ್ಗೆ ಹಿನ್ನಡೆಯಾಗಿದೆ. 14 ಸ್ಥಾನಗಳ ಕೋಲಾರ ತಾಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ 14 ನಿರ್ದೇಶಕರ ಸ್ಥಾನಗಳನ್ನು ಹೊಂದಿದ್ದು, ಆ ಪೈಕಿ 4 ಸ್ಥಾನಗಳಿಗೆ ಈಗಾಗಲೇ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. 4 ಸ್ಥಳಗಳಲ್ಲಿ ಕಾಂಗ್ರೆಸ್ ಬೆಂಬಲಿತ 2 ಅಭ್ಯರ್ಥಿಗಳು ಹಾಗೂ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಗಳು 2 ಅವಿರೋಧ ಆಯ್ಕೆಯಾಗಿದ್ದು, ಉಳಿಕೆ 10 ಸ್ಥಾನಗಳಿಗೆ ಜನವರಿ 12ರ ಭಾನುವಾರ ಚುನಾವಣೆ ನಡೆದು 10 ಸ್ಥಾನಗಳ ಪೈಕಿ 6 ಸ್ಥಾನಗಳಲ್ಲಿ ಗೆಲುವು ಪಡೆಯುವ ಮೂಲಕ ಬಹುಮತಕ್ಕೆ ಅಗತ್ಯವಾದ 8 ಸ್ಥಾನಗಳನ್ನು ಪಡೆದಿದ್ದಾರೆ. ಲೋಕಸಭಾ ಚುನಾವಣೆಯಿಂದ ಹಿಡಿದು ಇದುವರೆಗೂ ಕೂಡ ಎಲ್ಲೂ ಕೂಡ ನಾವು ವಿಫಲರಾಗಿಲ್ಲ, ಜಯಶೀಲರಾಗಿದ್ದೇವೆ ಅನ್ನೋದು ಘಂಟಾಘೋಷ. ಅದೇ ಹುಮ್ಮಸ್ನಲ್ಲಿ, ಅದೇ ಚೈತನ್ಯದಲ್ಲಿ ನಾವಿವತ್ತು ದಿವಸ ಚುನಾವಣೆ ಸ್ಪರ್ಧೆಗೆ ಹೊರಟಿದ್ದು. ನಮ್ಮ ವಿರೋಧ ಪಕ್ಷಗಳು ಏನು ಇವತ್ತು ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿದೆ, ಈ ಕಡೆ ಬಾಕಿಗಳನ್ನು ಪೂರೈಸಿದೆ, ಅಭಿವೃದ್ಧಿನೂ ಮಾಡಿದೆ, ಕೇವಲ ಅಧಿಕಾರ ಹಿಡಿಲಿಕ್ಕೆ ಅಷ್ಟೇ ಮಾತ್ರನೇ ಘೋಷಣೆಯಲ್ಲಿ ಕೂರಿಸಿಕೊಂಡು ಹೊರಟಿದ್ದಾರೆ. ಒಟ್ಟು 5890 ಷೇರುದಾರರಲ್ಲಿ ಮತ ಚಲಾವಣೆಗೆ 988 ಸದಸ್ಯರು ಅರ್ಹತೆ ಪಡೆದಿದ್ದರು. ಅವರಲ್ಲಿ 968 ಸದಸ್ಯರು ಮತದಾನ ಮಾಡಿದ್ದಾರೆ. ಇದು ದಾಖಲೆಯ ಶೇಕಡ 98% ಮತದಾನ ನಡೆದಿದೆ. ಇನ್ನು ಸರ್ಕಾರಿ ನಾಮಿನಿ ಸದಸ್ಯರು ಸೇರಿ ಕಾಂಗ್ರೆಸ್ ಬೆಂಬಲಿತ 6 ಸದಸ್ಯರು ಸೇರಿ ಒಟ್ಟು 7 ಸದಸ್ಯರು ಕಾಂಗ್ರೆಸ್ ಪರವಾಗಿದ್ದಾರೆ. ಕಾಂಗ್ರೆಸ್ ಮೈತ್ರಿ ಗುಂಪಿನ ಒಬ್ಬ ಸದಸ್ಯರನ್ನು ತಮ್ಮ ಕಡೆ ಸೆಳೆದುಕೊಂಡರೂ ಆಡಳಿತ ಚುಕ್ಕಾಣಿ ಕಾಂಗ್ರೆಸ್ ಪಾಲಾಗುವ ಸಾಧ್ಯತೆ ತಳ್ಳಿ ಹಾಕುವಂತಿಲ್ಲ. ಹಾಗಾಗಿ ಕುದುರೆ ವ್ಯಾಪಾರಕ್ಕೆ ಉಭಯ ಪಕ್ಷಗಳ ಮುಖಂಡರು ಇಳಿಯುವ ಸಾಧ್ಯತೆ ಇದೆ. ಸತೀಶ್, ಎ ನ್ಯೂಸ್ ಟಿವಿ, ಕೋಲಾರ. ದೆಹಲಿ ಶಂಭು ಗಡಿಯಲ್ಲಿ ರೈತ ನಾಯಕ ಜಗಜಿತ್ ಸಿಂಗ್ ದಲ್ವಾಲ್ ರವರು ನಡೆಸುತ್ತಿರುವ ಉಪವಾಸ ಸತ್ಯಾಗ್ರಹವನ್ನು ಬೆಂಬಲಿಸಿ ಮತ್ತು ರೈತರ ಫಲವತ್ತಾದ ಕೃಷಿ ಭೂಮಿಯನ್ನ ಕೈಗಾರೀಕರಣಕ್ಕೆ ಸ್ವಾಧೀನಪಡಿಸಿಕೊಳ್ಳುವುದನ್ನು ವಿರೋಧಿಸಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದನ್ನು ಬೆಂಬಲಿಸಿ ಕೋಡಿಹಳ್ಳಿ ಚಂದ್ರಶೇಖರ್ ಬಣದ ರಾಜ್ಯ ರೈತ ಸಂಘ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಮುಂದೆ ಉಗ್ರ ಹೋರಾಟ ಮಾಡಿದ್ದೀರಿ. ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ರೈತ ನಾಯಕ ಜಗಜಿತ್ ಸಿಂಗ್ ದಲ್ವಾಲ್ ದೆಹಲಿಯ ಶಂಭು ಗಡಿಯಲ್ಲಿ 50 ದಿನಗಳಿಂದ ಉಪವಾಸ ಸತ್ಯಾಗ್ರಹವನ್ನು ಮಾಡುತ್ತಿದ್ದು, ಸರ್ಕಾರಗಳು ಅವರ ಬೇಡಿಕೆಗೆ ಸ್ಪಂದಿಸದೆ ನಿರ್ಲಕ್ಷ್ಯ ಧೋರಣೆ ತೋರುತ್ತಿದ್ದು, ಅವರ ಆರೋಗ್ಯ ದಿನದಿಂದ ದಿನಕ್ಕೆ ಕ್ಷೀಣಿಸುತ್ತಿದ್ದು, ಒಬ್ಬ ರೈತ ನಾಯಕನ ಪ್ರಾಣಕ್ಕೆ ಬೆಲೆಯೇ ಇಲ್ಲದಂತಾಗಿದೆ. ಅವರಿಗೇನಾದರೂ ಅಪಾಯ ಸಂಭವಿಸಿದರೆ ದೇಶದಾದ್ಯಂತ ರೈತರ ಉಗ್ರ ಹೋರಾಟಕ್ಕೆ ಕರೆ ಕೊಡಬೇಕಾಗುತ್ತದೆ. ಅದಕ್ಕೆ ಸರ್ಕಾರಗಳು ನೇರ ಹೊಣೆ ಹೊರಬೇಕಾಗುತ್ತದೆ ಎಂದು ಒತ್ತಾಯಿಸಿ ಕೋಡಿಹಳ್ಳಿ ಚಂದ್ರಶೇಖರ್ ಬಣ ರಾಜ್ಯ ರೈತ ಸಂಘದ ಕಾರ್ಯಾಧ್ಯಕ್ಷ ಭಕ್ತರಹಳ್ಳಿ ಬೈರೇಗೌಡ ನೇತೃತ್ವದಲ್ಲಿ 100 ಕಾರ್ಯಕರ್ತರು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಹಮ್ಮಿಕೊಂಡಿದ್ದರು. ಈ ವೇಳೆ ಮಾತನಾಡಿದ ರಾಜ್ಯ ಕಾರ್ಯಾಧ್ಯಕ್ಷರು ಭಕ್ತರಹಳ್ಳಿ ಬೈರೇಗೌಡ, 49 ದಿನಗಳಿಂದ ಶಂಭು ಗಡಿಯಲ್ಲಿ ರೈತ ನಾಯಕರಾದ ಜಗಜಿತ್ ಸಿಂಗ್ ದಲ್ವಾಲ್ ರವರು ಸ್ವಾಮಿನಾಥನ್ ವರದಿ ಜಾರಿಯಾಗಬೇಕು ಎಂದು ಧರಣಿ ಮಾಡುತ್ತಿರುವ ಹಿನ್ನೆಲೆ ಸತ್ಯಾಗ್ರಹ ಮಾಡುತ್ತಿದ್ದಾರೆ. ನರೇಂದ್ರ ಮೋದಿ ಸರ್ಕಾರ 2013ರಲ್ಲಿ ಕನಿಷ್ಠ ಪಕ್ಷ 300 ಕಡೆ ಭಾಷಣ ಮಾಡಿ ನಾವು ರೈತರಿಗೋಸ್ಕರ ಎಂಎಸ್ಪಿ ಜಾರಿ ಮಾಡುತ್ತೇವೆ ಎಂದು ಹೇಳಿ ಬೊಬ್ಬೆ ಹೊಡೆದಿದ್ರು. ಅದ್ಯಾವುದನ್ನು ಮಾಡ್ತಾ ಕೇಂದ್ರ ಸರ್ಕಾರದ ವಿರುದ್ಧ 2020ರಲ್ಲಿ ದೆಹಲಿಯಲ್ಲಿ ದೊಡ್ಡ ಮಟ್ಟದ ಹೋರಾಟ ಮಾಡಿದ್ರು. ಅವರು ಕೃಷಿ ಕಾಯ್ದೆಯನ್ನ ರದ್ದು ಮಾಡಿ 13 ತಿಂಗಳ ಕಾಲ ಹೋರಾಟ ಮಾಡಿ ಇಡೀ ದೇಶಕ್ಕೆ ಎಚ್ಚರಿಕೆಯನ್ನ ಕೊಟ್ಟಂತಹ ರೈತರಿಗೆ ಕೃಷಿ ಕಾಯ್ದೆ ವಾಪಸ್ಸು ಪಡೆಯುತ್ತೇವೆ ಅಂತ ಹೇಳಿ ಇಲ್ಲಿವರೆಗೂ ಮಾಡಿಲ್ಲ.
ಅದನ್ನು ಜಾರಿಗೊಳಿಸಬೇಕು ಅಂತ ಹೇಳಿ ಇಡೀ ರಾಜ್ಯದಾದ್ಯಂತ ಒತ್ತಾಯವನ್ನ ಮಾಡುತ್ತೇವೆ. ಇದು ಬರೀ ಬಿಜೆಪಿ ಅವರಿಗೆ ಮಾತ್ರವಲ್ಲ, ಅಲ್ಲಿನ ವಿರೋಧ ಪಕ್ಷ ಕಾಂಗ್ರೆಸ್ಗೂ ಅನ್ವಯಿಸುತ್ತದೆ. ರಾಹುಲ್ ಗಾಂಧಿ ಕೂಡ ಯಾಕೆ ಹೋರಾಟದ ಬಗ್ಗೆ ಚಕಾರ ಎತ್ತುತ್ತಿಲ್ಲ? ಚುನಾವಣಾ ಸಂದರ್ಭದಲ್ಲಿ ಹೇಳ್ತೀರಿ ನಾವು ರೈತರ ಪರ ಅಂತ. ಇಲ್ಲಿ ಕರ್ನಾಟಕದಲ್ಲಿ ನಿಮ್ಮ ಸರ್ಕಾರ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ, ಯಾಕೆ ಇಲ್ಲಿ ಕೃಷಿ ಯಾಕೆ ಕಾಯ್ದೆಗಳನ್ನು ವಾಪಸ್ಸು ಪಡೆದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇಡೀ ರಾಜ್ಯಾದ್ಯಂತ ಇವತ್ತು ಚಳುವಳಿ ನಡೀತಾ ಇದೆ. ನಮ್ಮ ರೈತ ನಾಯಕರಾದಂಥ ಜಗದೀಶ್ ಸಿಂಗ್ ದಲ್ವೇವಾಲ್ ಅವರು 49 ದಿನಗಳಿಂದ MSP ಜಾರಿ ಮಾಡಬೇಕು ಅಂತೇಳಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅದರ ಪ್ರಯುಕ್ತವಾಗಿ ಇಂದಿನ ಅನೇಕ ಹೋರಾಟಗಳಾದರೂ ಕೂಡ ಇವತ್ತು ನಮ್ಮನ್ನು ಆಳ್ತಾ ಇದ್ದಂಥ ಪ್ರಧಾನಮಂತ್ರಿಗಳು ಏನು ನರೇಂದ್ರ ಮೋದಿಯವರು 2013ರಲ್ಲಿ ಏನು ಪ್ರಧಾನಮಂತ್ರಿಗಳಾಗಿನ ಹಿಂದೆ ಇಡೀ ರಾಷ್ಟ್ರಾದ್ಯಂತ 300 ಕಡೆ ನಾವು MSPನ ಜಾರಿ ಮಾಡ್ತೀವಿ ಅಂತ ಹೇಳಿದಂಥ ಪ್ರಧಾನಮಂತ್ರಿಗಳು ಏನು 2020ರಲ್ಲಿ ಇಡೀ ರಾಷ್ಟ್ರಾದ್ಯಂತ ಏನು 13 ತಿಂಗಳ ಕಾಲ ಕೃಷಿ ಕಾಯ್ದೆಗಳ ಹೋರಾಟವನ್ನು ಮಾಡಿದ ಸಂದರ್ಭದಲ್ಲಿ ಏನು ಶಾಸನಬದ್ಧವಾಗಿ ವಾಪಸ್ಸಾದಂಥ ಸಂದರ್ಭದಲ್ಲಿ ಏನು MSPನ ಜಾರಿ ಮಾಡ್ತೀವಿ ಅಂತ ಹೇಳಿದಂಥ ಪ್ರಧಾನಮಂತ್ರಿಗಳು ಇದುವರೆಗೂ ಮಾಡಿಲ್ಲ. ನಮ್ಮ ರಾಹುಲ್ ಗಾಂಧಿಯವರು ಕೂಡ ಏನು ರಾಜಸ್ಥಾನದಲ್ಲಿರ್ಬೋದು ಅಥವಾ ಅನೇಕ ರಾಜ್ಯಗಳಲ್ಲಿ MSP ವಿಚಾರದಲ್ಲಿ ಮಾತಾಡ್ತಾ ಇದ್ದಾರೆ. ಆದರೆ ಇವತ್ತು ಕರ್ನಾಟಕದಲ್ಲಿ ಅವರದೇ ಆದಂಥ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಇದೆ. ಕೃಷಿ ಕಾಯ್ದೆಗಳನ್ನ ಯಾಕೆ ನೀವು ವಾಪಸ್ಸು ಮಾಡಲಿಕ್ಕೆ ಒಪ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಗಟ್ಟಿ ಧ್ವನಿಯಾಗಿ ರಾಹುಲ್ ಗಾಂಧಿಯವರು ಹೇಳಬೇಕಲ್ವೇ? ಇವತ್ತು ಕಾಂಗ್ರೆಸ್ ಮತ್ತು BJP ಒಂದೇ ನಾಣ್ಯದ ಮುಖಗಳು. ಅದರಿಂದ ಈ ಹೋರಾಟವನ್ನು ನಾವು ಗಟ್ಟಿತನವಾಗಿ ನೀವೇನಾದರೂ ಮಾಡದೆ ಹೋದರೆ ಎರಡೂ ಪಕ್ಷಕ್ಕೆ ಸರಿಯಾದಂಥ ಬುದ್ಧಿಯನ್ನು ಕಲಿಸ್ತೇವೆ. ಪ್ರತಿಭಟನೆಯಲ್ಲಿ ಜಿಲ್ಲಾ ಅಧ್ಯಕ್ಷ ರಾಮು, ಜಿಲ್ಲಾ ಉಪಾಧ್ಯಕ್ಷ ಗೋಪಾಲ್, ತಾಲೂಕು ಅಧ್ಯಕ್ಷ ರಾಮಾಂಜನಪ್ಪ ಹಾಗೂ ಜಿಲ್ಲಾ ಮತ್ತು ತಾಲೂಕು ಪದಾಧಿಕಾರಿಗಳು ಭಾಗವಹಿಸಿದ್ರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಇಲ್ಲಿ ಮುಂದೆ ಉಗ್ರ ಹೋರಾಟ ಮಾಡಿದ್ದೀರಿ. ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಪೋಷಕರು ಯಾವುದೇ ಕಾರಣಕ್ಕೂ ಮನೆಯಲ್ಲಿ 2 ತಿಂಗಳ ಕಾಲ ಟಿವಿ ನೋಡಬೇಡಿ. ಇದರಿಂದ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆಯಾಗುತ್ತದೆ. ಅವರ ಭವಿಷ್ಯದ ಕಡೆ ಗಮನವಿರಲಿ ಎಂದು ಶಾಸಕ SN ಸುಬ್ಬಾರೆಡ್ಡಿ ಕರೆ ನೀಡಿದ್ದಾರೆ. ಪಾತಪಾಳ್ಯ ಸರ್ಕಾರಿ ಶಾಲಾ ಆವರಣದಲ್ಲಿ ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ಶಿಕ್ಷಣ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ಏರ್ಪಡಿಸಿದ್ದ 2024-25ನೇ ಸಾಲಿನ SSLC ಫಲಿತಾಂಶ ಸುಧಾರಣೆಗಾಗಿ ಕೈಗೊಂಡಿರುವ ಹೋಬಳಿ ಮಟ್ಟದ ಪ್ರೇರಣಾ ಕಾರ್ಯಕ್ರಮವನ್ನು ಶಾಸಕ ಸುಬ್ಬಾರೆಡ್ಡಿ ಉದ್ಘಾಟಿಸಿ ಮಾತನಾಡಿ, ಯಾವಾಗಲೂ ಒಳ್ಳೆಯ ಮೆರಿಟ್ ವಿದ್ಯಾರ್ಥಿಗಳ ಬಗ್ಗೆ ಹೆಚ್ಚು ಆಸಕ್ತಿ ವಹಿಸಿ ಉತ್ತೇಜನ ನೀಡುವುದಕ್ಕಿಂತ ಮೊದಲು ಅನುತ್ತೀರ್ಣವಾಗುವ ವಿದ್ಯಾರ್ಥಿಗಳ ಬಗ್ಗೆ ಹೆಚ್ಚು ಆಸಕ್ತಿ ನೀಡಿ ಅಂತಹ ವಿದ್ಯಾರ್ಥಿಗಳು ಉತ್ತೀರ್ಣಗೊಂಡರೆ ಪ್ರಥಮ ದರ್ಜೆಯಲ್ಲಿ ತೇರ್ಗಡೆಯಾದರೆ ಅಂಥವರಿಗೆ ನೀವು ಊಹೆ ಮಾಡದಂತಹ ಬಹುಮಾನ ನೀಡುತ್ತೇನೆ. ಪರೀಕ್ಷೆ ಸಮಯದಲ್ಲಿ ಊಟ ಸಾರಿಗೆ ವ್ಯವಸ್ಥೆ ಮಾಡುತ್ತೇನೆ ಎಂದು ತಿಳಿಸಿದರು. 100% ಪಾಸ್ ಆಗೋರಿಗೆ ಒಳ್ಳೆ ಬಹುಮಾನ ಕೊಡುವಂತ ಕೋರ್ಸನ್ನು ನಾಳೆ ಮಾಡ್ತೀನಿ. ಒಳ್ಳೆ ಬಹುಮಾನ ಅವ್ರು ನೋಡಿರ್ಬಾರ್ದು, ನೋಡಕ್ಕೂ ಸಾಧ್ಯ ಇರುವಂತ ಬಹುಮಾನ ಮಾಡ್ತೀನಿ. ಹಾಗೆ ಮಕ್ಕಳಿಗೂ ಅಷ್ಟೇ ಹೈಯೆಸ್ಟ್ ಮಾರ್ಕ್ಸ್ ತಗೊಳ್ಳೋರಿಗೆ ನನಗೆ ಏನಾದ್ರು ಒಂದು ಬಹುಮಾನ ಕೊಡಕ್ಕೆ ಈ ವರ್ಷ ಪ್ರಯತ್ನ ಪಡ್ತೀನಿ. ಇರೋದು ಏಕೈಕ ಮಾರ್ಗ ಶಿಕ್ಷಣ. ಅದು ಪಡೆದಾಗಲೇ ನಿಮ್ಮ ಜೀವನ ಸಾರ್ಥಕ ಆಗೋದು ಅನ್ನೋ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಜೀವನದಲ್ಲಿ ಮೊದಲ ಬಾರಿಗೆ ಬದಲಾವಣೆಯಾಗುವ ಹಂತ. ನಿಮ್ಮ ಗಮನ ಶಿಕ್ಷಣದ ಕಡೆ ಹೆಚ್ಚು ನೀಡುವ ನಿಟ್ಟಿನಲ್ಲಿ ಓದಬೇಕು. ಸಾಧಕರಿಗೆ ಅಸಾಧ್ಯ ಎಂಬುದು ಪದ ಗೊತ್ತಿರಬಾರದು. ನಾನು ಏನಾದರೂ ಸಾಧನೆ ಮಾಡಬೇಕು ಎಂದು ನಿಮ್ಮಲ್ಲಿ ಹಠ ಮತ್ತು ಗುರಿ ಇಟ್ಟುಕೊಳ್ಳಬೇಕು. ಪರೀಕ್ಷೆಗೆ ಇನ್ನೂ 2 ತಿಂಗಳು ಬಾಕಿ ಇದೆ. ಈ 2 ತಿಂಗಳು ಮೊಬೈಲ್ ಮತ್ತು ಟಿವಿ ಬದಿಗೊತ್ತಿ ಕೇವಲ ಓದಿನ ಕಡೆ ಗಮನ ಕೊಡಬೇಕು. ಪೋಷಕರು ಅಷ್ಟೇ, ಯಾವುದೇ ಕಾರಣಕ್ಕೂ ಸಂಜೆ ಸಮಯದಲ್ಲಿ ಸೀರಿಯಲ್ ನೋಡಲು ಹೋಗಬೇಡಿ ಎಂದು ಕರೆಯಿತ್ತರು. ದಯವಿಟ್ಟು ಮೊಬೈಲ್ ಇದ್ರೆ ಈ 2 ತಿಂಗಳು ಉಪಯೋಗಿಸಬೇಕು. ಆ ಮೊಬೈಲ್ ಅದರಲ್ಲಿ ಯೂಟ್ಯೂಬ್ನಲ್ಲಿ ಏನೇನೋ ಬರ್ತದೆ, ನೋಡಷ್ಟು ಪಿಕ್ಚರ್ ಇಲ್ಲ. 2 ತಿಂಗಳು ಮೊಬೈಲ್ ತಂದು ಮನೆಯಲ್ಲಿ ಕೊಟ್ಬಿಡಿ ಅಂತ ಒಂದು ಮಾತನ್ನ ಹೇಳುತ್ತಾ ಹಾಗೆ ಮಾಧ್ಯಮ. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಮನೀಷಾ ಮಹೇಶ್ ಪತ್ರಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ವೆಂಕಟೇಶ್, ಸರ್ಕಲ್ ಇನ್ಸ್ಪೆಕ್ಟರ್ ಜನಾರ್ದನ್, ತಾಲೂಕು ಆಡಳಿತ ವೈದ್ಯಾಧಿಕಾರಿ ಸತ್ಯನಾರಾಯಣ ರೆಡ್ಡಿ, ಕೆಡಿಪಿ ಸದಸ್ಯ ರಾಮಕೃಷ್ಣ ಹೆಗಡೆ ಸೇರಿದಂತೆ ಶಾಲಾ ಶಿಕ್ಷಕ ಶಿಕ್ಷಕಿಯರು, ವಿದ್ಯಾರ್ಥಿನಿಯರು, ಮುಖಂಡರು ಸೇರಿದಂತೆ ಮತ್ತಿತರರು ಹಾಜರಿದ್ದರು.
ಸುಬ್ಬು ಈ ನ್ಯೂಸ್ ಟಿವಿ ಬಾಗೇಪಲ್ಲಿ. ಸೋಂಪುರ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಸಹಕಾರ ಸಂಘದ ಆವರಣದಲ್ಲಿ 35 ವರ್ಷಗಳ ನಂತರ ನಡೆದ ಆಡಳಿತ ಮಂಡಳಿಯ ಚುನಾವಣೆಯಲ್ಲಿ 12 ನಿರ್ದೇಶಕರು ಹೆಚ್ಚು ಮತಗಳನ್ನು ಪಡೆಯುವ ಮೂಲಕ ಗೆಲುವು ಸಾಧಿಸಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ನಾಗರಾಜು ಹೆಚ್ ಘೋಷಿಸಿದರು. ಭಾರೀ ಜಿದ್ದಾಜಿದ್ದಿನಿಂದ ಕೂಡಿದ ಚುನಾವಣೆಯಲ್ಲಿ ಪಕ್ಷದ ಚಿಹ್ನೆ ಇಲ್ಲದಿದ್ದರೂ ಪಕ್ಷ ಗುರುತಿಸುವಿಕೆ ಕಂಡುಬಂದಿತ್ತು. ಒಂದೆಡೆ ನೂರಾರು ಕಾರ್ಯಕರ್ತರ ಜಮಾವಣೆ, ಗೆದ್ದವರ ಸಂಭ್ರಮಾಚರಣೆ, ನಂತರ ಎನ್ಡಿಎ ಪಕ್ಷದ ನೂತನವಾಗಿ ಆಯ್ಕೆಯಾದ ನಿರ್ದೇಶಕರಿಗೆ ಅಭಿನಂದನೆ, ಸೋತವರಿಗೆ ಧೈರ್ಯ ತುಂಬಿದ ಗಣ್ಯರು. ಈ ಎಲ್ಲಾ ದೃಶ್ಯ ಕಂಡುಬಂದಿದ್ದು ನೆಲಮಂಗಲ ತಾಲೂಕಿನ ದಾಬಸ್ಪೇಟೆಯಲ್ಲಿ. ಭಾರೀ ಜಿದ್ದಾಜಿದ್ದಿನಿಂದ ಕೂಡಿದ್ದ ಚುನಾವಣೆಯಲ್ಲಿ ಪಕ್ಷದ ಚಿಹ್ನೆ ಇಲ್ಲದಿದ್ದರೂ ಪಕ್ಷ ಗುರುತಿಸುವಿಕೆ ಕಂಡುಬಂದಿತ್ತು. 12 ನಿರ್ದೇಶಕರುಗಳು ಹೆಚ್ಚು ಮತ ಗಳಿಸಿ ವಿಜಯ ಸಾಧಿಸಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ನಾಗರಾಜು ಘೋಷಿಸಿದರು. ಈ ವೇಳೆ ಜೆಡಿಎಸ್ ಪಕ್ಷದ ತಾಲೂಕು ಉಪಾಧ್ಯಕ್ಷ ಬಿಎಂ ಶ್ರೀನಿವಾಸ್ ಮಾತನಾಡಿ, ಸುಮಾರು 35 ವರ್ಷಗಳಿಂದ ಸಂಘದಲ್ಲಿ ಚುನಾವಣೆ ನಡೆಯದೆ ಅವಿರೋಧವಾಗಿ ಆಯ್ಕೆಯಾಗ್ತಿದ್ರು. ಈ ಬಾರಿ ಚುನಾವಣೆ ನಡೆದಿದ್ದು ಗೆಲುವು ಸಾಧಿಸಿದ ಎಲ್ಲ ಅಭ್ಯರ್ಥಿಗಳಿಗೆ ಅಭಿನಂದನೆಗಳನ್ನು ತಿಳಿಸುತ್ತೇನೆ. ಚುನಾವಣೆಯಲ್ಲಿ ಮೊದಲ ಬಾರಿಗೆ ಗೆಲುವು ಸಾಧಿಸಿದ್ದು ಎಲ್ಲ ನಿರ್ದೇಶಕರು ರಾಜಕೀಯ ಬೆರೆಸದೆ ಸಂಘದ ಅಭಿವೃದ್ಧಿಗೆ ಒತ್ತು ನೀಡುತ್ತೇವೆ. ನಮ್ಮ ಮೊದಲ ಆದ್ಯತೆಯನ್ನ ರೈತರಿಗೆ ನೀಡಲಿದ್ದು ಎಲ್ಲರೂ ಒಗ್ಗಟ್ಟಾಗಿ 5 ವರ್ಷ ಆಡಳಿತ ನಡೆಸುತ್ತೇವೆ ಎಂದರು. ಎಲ್ಲ ಲೀಡರ್ಗಳು ಹಿರಿಯರು ಸೇರಿಕೊಂಡು ಈ ನಮ್ಮ 9 ಸ್ಥಾನಗಳನ್ನ ಇವತ್ತು ದೇಶದಲ್ಲಿ ಮಾಡೋಕ್ಕೆ ಎಲ್ಲರೂ ಪ್ರಯತ್ನಿಸಕ್ಕೆ ಇವತ್ತಿನ ಸಾಧ್ಯವಾಗಿದೆ. ಯಾಕೆಂದ್ರೆ ಒಬ್ರು ಮತ ಆಗಿದ್ರೆ ಇದು ಈ ನಮ್ಮ ಆಗಕ್ಕೆ ಸಾಧ್ಯವಾಗಿದೆ. ಇಲ್ಲಿ ಎಲ್ಲ ಒಳ್ಳೆಯದಾಗಿದೆ. ಮೊದಲನೇದಾಗಿ ಸೋತಿರೋರಿಗೆ ಮೊದಲನೇದಾಗಿ ಅವರಿಗೆ ಸೋಲೆ ಗೆಲುವಿನ ಮೆಟ್ಟು. ಯಾಕೆ ಅಂತಂದ್ರೆ ಅವರು ನಿಮಗಿನ್ನ ನೀವೆಲ್ಲರೂ ಗೆದ್ದಿರೋರೆಲ್ಲರೂ ಅಷ್ಟೇ ಅವರಿಗೆ ನೀವು ಧೈರ್ಯ ತುಂಬಬೇಕು. ಈ ಸರಿ ಆಯ್ತು, ನೆಕ್ಸ್ಟ್ ನಾನು ನಿಂತ್ಕೊಳ್ಳಲ್ಲ, ಇನ್ನೊಂದ್ಸರಿ ನಿಲ್ಲಿಸ್ತೀವಿ ಅಂತೇಳಿ ಎಲ್ಲ ಧೈರ್ಯ ತುಂಬಿ ಸೋತಿರೋಂಥ ನಮ್ಮ NDA ಕಾರ್ಯಕರ್ತರು ಯಾರು ಸೋತಿರೋಂಥ ವ್ಯಕ್ತಿಗಳಿಗೆ ನೀವೆಲ್ಲರೂ ಅಷ್ಟೇ 9 ಜನ ನೀವೆಲ್ಲರೂ ಅಷ್ಟೇ ಧೈರ್ಯ ತುಂಬಬೇಕು. ನೂತನವಾಗಿ ಚುನಾಯಿತರಾದ ನಿರ್ದೇಶಕರನ್ನು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ತೀರ್ಥಪ್ರಸಾದ್, ಬಿಡಿಸಿಸಿ ಬ್ಯಾಂಕ್ ಮಾಜಿ ಉಪಾಧ್ಯಕ್ಷ ಮಾಚನಹಳ್ಳಿ ಜಯಣ್ಣ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಪುಟ್ಟಗಂಗಯ್ಯ, ಮಾಜಿ ಎಪಿಎಂಸಿ ನಿರ್ದೇಶಕ ಗಂಗಣ್ಣ, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ನಾಗಭೂಷಣ್, ಶ್ರೀನಿವಾಸ್, ಬಿಎಂ ಶ್ರೀನಿವಾಸ್, ಕರವೇ ಅಧ್ಯಕ್ಷ ವೀರಸಾಗರ ಮಂಜುನಾಥ್, ಬಿಜೆಪಿ ತಾಲೂಕು ಅಧ್ಯಕ್ಷ ಜಗದೀಶ್ ಚೌಧರಿ ಸೇರಿದಂತೆ ಮತ್ತಿತರರು ಅಭಿನಂದಿಸಿ ಶುಭ ಕೋರಿದರು. ರಾಮ್ಪ್ರಸಾದ್ ಕೆಆರ್, ಈ ನ್ಯೂಸ್ ಟಿವಿ, ನೆಲಮಂಗಲ. ಬಿಜೆಪಿಯವರ ಮನೆ 3 ಬಾಗಿಲಾಗಿದೆ. ಬಿಜೆಪಿಯಲ್ಲಿ ಹದಗೆಟ್ಟ ವಾತಾವರಣ ಕಾರಣ ಬಿಜೆಪಿ ಶಾಸಕರು ಕೈ ಹಿಡಿತಾರೆ. ಹೈಕಮಾಂಡ್ ನಾಯಕರು ಒಪ್ಪಿಗೆ ಕೊಟ್ಟರೆ ಕಾಂಗ್ರೆಸ್ ಸೇರಲು ಬಹಳಷ್ಟು ಶಾಸಕರು ತಯಾರಿದ್ದಾರೆ ಎಂದು ಶಾಸಕ ಕೆವಿ ನಂಜೇಗೌಡ ಹೇಳಿದರು. ಮಾಲೂರು ತಾಲೂಕಿನ ತೊರ್ನಹಳ್ಳಿ ಗ್ರಾಮದಲ್ಲಿ ನಡೆದ ಸಫಲಾಂಬಾದೇವಿ ಜಾತ್ರಾ ಮಹೋತ್ಸವ ಹಾಗೂ ಕ್ಷೇತ್ರನಹಳ್ಳಿ ವೆಂಕಟೇಶ್ರವರ ರಾಸುಗಳ ಮೆರವಣಿಗೆಯಲ್ಲಿ ಶಾಸಕ ಕೆವಿ ನಂಜೇಗೌಡ ಭಾಗವಹಿಸಿ ಮಾತನಾಡಿ, ಕಾಂಗ್ರೆಸ್ನಲ್ಲಿ ಯಾವುದೂ ಸಹ ಭಿನ್ನಮತವಿಲ್ಲ. ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯರವರು ಒಗ್ಗಟ್ಟಾಗಿದ್ದಾರೆ. ಬಿಜೆಪಿ ಜೆಡಿಎಸ್ ಪಕ್ಷದಲ್ಲಿ ಭಿನ್ನಮತ ಸ್ಫೋಟಗೊಂಡಿದೆ. ಬಿಜೆಪಿಯವರ ಮನೆ 3 ಬಾಗಿಲಾಗಿದೆ. ಬಿಜೆಪಿಯವರಿಗೆ ಬಣ್ಣ ಕಟ್ಟೋದು ಬಿಟ್ರೆ ಬೇರೇನೂ ಕೆಲಸವಿಲ್ಲ. ಬಿಜೆಪಿಯ ಹದಗೆಟ್ಟ ವಾತಾವರಣ ಕಾರಣ ಬಿಜೆಪಿ ಶಾಸಕರು ಕೈ ಹಿಡಿತಾರೆ. ಹೈಕಮಾಂಡ್ ನಾಯಕರು ಒಪ್ಪಿಗೆ ಕೊಟ್ಟರೆ ಕಾಂಗ್ರೆಸ್ ಸೇರಲು ಬಹಳಷ್ಟು ಶಾಸಕರು ತಯಾರಿದ್ದಾರೆ. ಕೋಲಾರ ಜಿಲ್ಲೆಯ ಕೆಲ ಜೆಡಿಎಸ್ ಶಾಸಕರು ಕಾಂಗ್ರೆಸ್ ಸೇರಲು ತಯಾರಿದ್ದಾರೆ ಎಂದು ಶಾಸಕ ಕೆವಿ ನಂಜೇಗೌಡ ಹೇಳಿಕೆ ನೀಡಿದರು. ಕಾಂಗ್ರೆಸ್ ಅಲ್ಲಿ ಆ ಥರ ಏನೂ ಇಲ್ಲ. ಶಾಸಕರು ಸೇರ್ಕೊಂಡು ಎಲ್ಲೋ ಒಂದು ಕಡೆ ಊಟ ಮಾಡಿದ್ವಪ್ಪ, ಅದಕ್ಕೊಂದು ಬಣ್ಣ ಕಟ್ಟಿದ್ದಾಗ್ತದ ಫ್ರೆಂಡ್ಶಿಪ್. ಅದು ಈ ಬಿಜೆಪಿ ಅವ್ರಿಗೆ ಎದುರಾಗಿ ಕೂತ್ರೆ ಇನ್ನೇನಿಲ್ಲ, ಹೇಳಿ 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 ಮೊನ್ನೆಗೆ ಕರ್ನಾಟಕದ 3 ರಿಸಲ್ಟ್ ಕೊಟ್ಟಿದ್ದಾರೆ. ಇವ್ರ ಕಥೆ ಹೆಂಗಿದೆ, 3 ಭಾಗ ಇದೆ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಮುಖ್ಯಮಂತ್ರಿಗಳು ಮತ್ತು ಡಿಕೆ ಶಿವಕುಮಾರ್ ಅವರು ಇವರ ನೇತೃತ್ವದಲ್ಲಿ ತುಂಬ ಒಗ್ಗಟ್ಟಾಗಿದ್ದೀವಿ. ನಮ್ಮಲ್ಲಿ ಏನು ಡಿಫರೆನ್ಸೇ ಇಲ್ಲ. JDS ಅವರೆಲ್ಲ ಬಿಜೆಪಿ JDS ಅಲ್ಲೂ ಕೂಡ ಸುಮಾರು ಜನ ಶಾಸಕರು ಕಾಂಗ್ರೆಸ್ ಹೈಕಮಾಂಡ್ ಹೂ ಅಂದರೆ, ಮುಖ್ಯಮಂತ್ರಿಗಳು ಹೂ ಅಂದರೆ, ಡಿಕೆ ಶಿವಕುಮಾರ್ ಹೂ ಅಂದರೆ ಸುಮಾರು ಜನ ಬರ್ತಾರೆ. ನನಗೂ ಮಾಹಿತಿ ಇದೆ. ಇನ್ನು ಜಾತ್ರೆಗೆ ಬಂದ ಭಕ್ತರಿಗೆ ಗೇರುಪುರ ಅಂಜಿ ಅವರು ಸಾವಿರಾರು ಭಕ್ತರಿಗೆ ಅನ್ನ ಸಂತರ್ಪಣೆಯನ್ನು ಆಯೋಜನೆ ಮಾಡಿದರು. ಈ ಸಂದರ್ಭದಲ್ಲಿ ಕೆಪಿಸಿಸಿ ಸದಸ್ಯ
ಎಂಎಸ್ ಪ್ರದೀಪ್ ರೆಡ್ಡಿ, ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಬಾಳಿಗಾನಹಳ್ಳಿ ಶ್ರೀನಿವಾಸ್, ಸುನಿಲ್ ನಂಜೇಗೌಡ, ಮುಖಂಡ ಬಿಕೆ ರವಿಶಂಕರ್, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮುನಯ್ಯ, ಸದಸ್ಯರಾದ ನಾಗರಾಜ್, ಆನೆಪುರ ಹನುಮಂತಪ್ಪ, ಬನಹಳ್ಳಿ ಸತೀಶ್ ಮತ್ತಿತರರು ಹಾಜರಿದ್ದರು. ಕೇಶವ್, ಇ ನ್ಯೂಸ್ ಟಿವಿ, ಮಾಲೂರು. ಜನವರಿ 14ರಂದು ಮಕರ ಸಂಕ್ರಾಂತಿ ಹಬ್ಬ. ಹೀಗಾಗಿ ಚಿಂತಾಮಣಿ ಮಾರುಕಟ್ಟೆಯಲ್ಲಿ ಕಬ್ಬು, ಅವರೆಕಾಯಿ, ಕಡಲೆಕಾಯಿ, ಹೂವು ಹಣ್ಣು ಹಂಪಲುಗಳು, ಎಳ್ಳು ಬೆಲ್ಲದ ಖರೀದಿ ಜೋರಾಗಿ ನಡೆಯಿತು. ಮಕರ ಸಂಕ್ರಾಂತಿಯಂದು ಸೂರ್ಯ ಮಕರ ರಾಶಿಗೆ ಪ್ರವೇಶಿಸುತ್ತಾನೆ. ಅದಕ್ಕಾಗಿ ಆ ದಿನವನ್ನ ಉತ್ತರಾಯಣ ಪುಣ್ಯಕಾಲ, ಆ ದಿನವನ್ನೇ ಮಕರ ಸಂಕ್ರಾಂತಿ ಎನ್ನುತ್ತಾರೆ. ಜನವರಿ 14ರಂದು ದೇಶದಾದ್ಯಂತ ಮಕರ ಸಂಕ್ರಾಂತಿ ಹಬ್ಬವನ್ನ ಜನತೆ ಆಚರಣೆ ಮಾಡಲಿದ್ದು, ಈ ಹಿನ್ನೆಲೆಯಲ್ಲಿ ಚಿಂತಾಮಣಿ ನಗರ ಹಾಗೂ ಮಾರುಕಟ್ಟೆಯಲ್ಲಿ ಬೆಳಗ್ಗೆಯಿಂದಲೇ ಎಲ್ಲಿ ನೋಡಿದ್ರೂ ಕಬ್ಬು ಹಾಗೂ ಅವರೆಕಾಯಿ, ಹೂಹಣ್ಣು ಹಂಪಲುಗಳ ರಾಶಿಗಳೇ ಕಾಣ್ತಿದ್ದು, ಕಬ್ಬು ಹಾಗೂ ಅವರೆಕಾಯಿ, ಹೂಹಣ್ಣು ಹಂಪಲುಗಳು ಬೆಳೆ ಹೆಚ್ಚಾಗಿದ್ರೂ ಕೂಡ ಕಬ್ಬು, ಹೂ ಹಣ್ಣು ಹಂಪಲು ಹಾಗೂ ಅವರೆಕಾಯಿಗಳನ್ನ ಜನತೆ ಕೊಂಡುಕೊಳ್ತಿದ್ದ ದೃಶ್ಯಗಳು ಚಿಂತಾಮಣಿ ನಗರದಲ್ಲಿ ಸಾಮಾನ್ಯವಾಗಿದ್ವು. ಬಿ ದೇವಪ್ಪ, ಇ ನ್ಯೂಸ್ ಟಿವಿ, ಚಿಂತಾಮಣಿ. ಗೌರಿಬಿದನೂರು ತಾಲೂಕಿನ ತೊಂಡೇಬಾವಿ ಹೋಬಳಿಯ ಅಲಕಾಪುರ ಗ್ರಾಮದ ಶ್ರೀ ಚನ್ನ ಸೋಮೇಶ್ವರ ಸ್ವಾಮಿಯ ಗಿರಿಜಾ ಕಲ್ಯಾಣ ಮತ್ತು ಬ್ರಹ್ಮ ರಥೋತ್ಸವ ಬಹಳ ವಿಜೃಂಭಣೆಯಿಂದ ನಡೆದವು. ರಥೋತ್ಸವಕ್ಕೆ ಶಿವಗಂಗಾ ಕ್ಷೇತ್ರದ ಶ್ರೀ ಶ್ರೀ ಮಲೆ ಮಹಂತ ಶಿವಾಚಾರ್ಯ ಸ್ವಾಮೀಜಿ ಮತ್ತು ತಹಶೀಲ್ದಾರ್ ಮಹೇಶ್ ಆಸ್ಪತ್ರೆ ಸೇರಿದಂತೆ ಗಣ್ಯರು, ಮುಖಂಡರು ಮತ್ತು ಊರಿನ ಗ್ರಾಮಸ್ಥರು ಚಾಲನೆ ನೀಡಿದರು. ಗೌರಿಬಿದನೂರು ತಾಲೂಕಿನ ತೊಂಡೇಬಾವಿ ಹೋಬಳಿಯ ಅಲಕಾಪುರ ಗ್ರಾಮದ ಶ್ರೀ ಚನ್ನ ಸೋಮೇಶ್ವರ ಸ್ವಾಮಿಯ ಗಿರಿಜಾ ಕಲ್ಯಾಣ ಮತ್ತು ಬ್ರಹ್ಮ ರಥೋತ್ಸವ ಬಹಳ ವಿಜೃಂಭಣೆಯಿಂದ ನಡೆದವು. ರಥೋತ್ಸವಕ್ಕೆ ತಾಲೂಕು ಪಂಚಾಯಿತಿ ಇಒ ಜಿಕೆ ಹೊನ್ನಯ್ಯ ಮಾತನಾಡಿ, ಈ ದಿನದ ಬ್ರಹ್ಮ ರಥೋತ್ಸವ ಬಹಳ ಅಚ್ಚುಕಟ್ಟಾಗಿ ನಡೆದಿದೆ. ಈ ಭಾಗದ ಜನರಿಗೆ ದೇವರು ಒಳ್ಳೆಯದು ಮಾಡಲಿ ಎಂದು ಪ್ರಾರ್ಥಿಸುತ್ತಾ, ಸಂಕ್ರಾಂತಿ ಸುಗ್ಗಿ ಯಾವುದೇ ಅಡ್ಡಿ ಆತಂಕವಿಲ್ಲದೆ ಚೆನ್ನಾಗಾಗಲಿ, ರೈತರ ಬಾಳು ಹಸನಾಗಲಿ ಮತ್ತು ಪಂಚಾಯಿತಿ ವತಿಯಿಂದ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗಿದೆ ಎಂದರು. ದೇವಸ್ಥಾನಕ್ಕೆ ತಾಲೂಕಿನ ವಿವಿಧ ಭಾಗಗಳಿಂದ ಭಕ್ತ ಸಾಗರವೇ ಹರಿದು ಬಂದಿತ್ತು. ಇನ್ನು ನೆರೆದಿದ್ದ ಭಕ್ತರಿಗೆ ದೇವಸ್ಥಾನದ ವತಿಯಿಂದ ತೀರ್ಥ ಪ್ರಸಾದ ಹಾಗೂ ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಶಿವಗಂಗಾ ಕ್ಷೇತ್ರದ ಶ್ರೀ ಶ್ರೀ ಮಲೆ ಮಹಂತ ಶಿವಾಚಾರ್ಯ ಸ್ವಾಮೀಜಿ, ತಹಶೀಲ್ದಾರ್ ಮಹೇಶ್ ಪತ್ರಿ, ಕೆಜೆಪಿ ಬಣ್ಣದ ಕಾರ್ಯನಿರ್ವಾಹಕ ಶ್ರೀನಿವಾಸ ಗೌಡ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಮೇಶ್, ಪಿಡಿಒ ನರಸಿಂಹಮೂರ್ತಿ, ಸಮಾಜ ಸೇವಕ ಜೈಪಾಲ್ ರೆಡ್ಡಿ, ಕೆ ಕಾಂತರಾಜು, ಎನ್ವಿ ರಾಮಕೃಷ್ಣಪ್ಪ, ಅಶ್ವಥ್ ಗೌಡ, ಗೋಪಾಲಗೌಡ, ಹನುಮನಹಳ್ಳಿ ಪ್ರಭು, ಬಿಆರ್ ಶ್ರೀನಿವಾಸಮೂರ್ತಿ, ಸಿಎಸ್ ರಮೇಶ್, ಇಸ್ತೂರಿ ಸಂಪಂಗಿರಾಮ್ ಮುಂತಾದವರು ಉಪಸ್ಥಿತರಿದ್ದರು. ನಮಸ್ಕಾರ. ಇಂದಿನ ದಿನ ಶ್ರೀ ಚನ್ನ ಸೋಮೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವ ರಥೋತ್ಸವ ಇದೆ. ಇದು ಈ ದೇವಸ್ಥಾನ ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವಂಥದ್ದು. ಕ್ರಮೇಣ ಇದು ಚೋಳರು, ಗಂಗರ ಕಾಲದಲ್ಲಿ ಅಭಿವೃದ್ಧಿ ಹೊಂದಿರುವಂಥದ್ದು. ಅನೇಕ ಭಕ್ತಾದಿಗಳನ್ನು ಹೊಂದಿದ್ದಾರೆ. ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಸೇರಿದ್ದಾರೆ. ಅತ್ಯಂತ ಸುವ್ಯವಸ್ಥಿತವಾಗಿ ಜಾತ್ರಾ ಮಹೋತ್ಸವ, ರಥೋತ್ಸವ ಎಲ್ಲನೂ ಕೂಡ ನಡೀತಾ ಇದೆ. ಭಕ್ತಾದಿಗಳು ಪ್ರಸಾದನ ಸ್ವೀಕರಿಸಿದರೆ ಅಚ್ಚುಕಟ್ಟಾಗಿ ಇದನ್ನು ನಮ್ಮ ದೇವಸ್ಥಾನ ಮಂಡಳಿಯವರು ನಿರ್ವಹಿಸ್ತಾ ಇದ್ದಾರೆ. ಪ್ರದೀಪ್, ಇ ನ್ಯೂಸ್ ಟಿವಿ, ಗೌರಿಬಿದನೂರು. ಇದೀಗ ವಿರಾಮ. ವಿರಾಮದ ನಂತರ ಇ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ, ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ: ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ನಗರದ ಹೃದಯ ಭಾಗದಲ್ಲೊಂದು ಸುಸಜ್ಜಿತ ಬಡಾವಣೆ ಶ್ರೀರಂಗ ಕುಟೀರ. ರಾಷ್ಟ್ರೀಯ ಹೆದ್ದಾರಿ 69ರ ಎಂಜಿ ರಸ್ತೆಯ ಎಪಿಎಂಸಿ ಮಾರುಕಟ್ಟೆಗೆ ಸಮೀಪ 40 ಎಕರೆಗಳ ವಿಶಾಲ ಪ್ರದೇಶದಲ್ಲಿ ನಿರ್ಮಾಣವಾಗಿರುವ ಕೂಡ ಮತ್ತು ರೇರಾ ಅನುಮೋದಿತ ನಿವೇಶನಗಳು ಮಾರಾಟಕ್ಕೆ ಲಭ್ಯ. ವಿಶಾಲವಾದ ರಸ್ತೆಗಳು, ಉದ್ಯಾನವನ, ಕ್ಲಬ್ ಹೌಸ್ ಸೇರಿದಂತೆ ಎಲ್ಲ ಅಗತ್ಯ ಸೌಲಭ್ಯಗಳನ್ನು ಹೊಂದಿರುವ ಚಿಕ್ಕಬಳ್ಳಾಪುರ ನಗರದ ದೊಡ್ಡ ಬಡಾವಣೆ ಶ್ರೀರಂಗ ಕುಟೀರ. ನಿವೇಶನ ಖರೀದಿಸಲು ಬ್ಯಾಂಕ್ ಸಾಲ ಸೌಲಭ್ಯ ಲಭ್ಯ.
ಜೈನ್ ಮಿಷನ್ ಆಸ್ಪತ್ರೆ ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಚಿಕ್ಕಬಳ್ಳಾಪುರ ನಗರದ ಪೂರ್ಣಪ್ರಜ್ಞಾ ಶಾಲೆಯಲ್ಲಿ ಮಕರ ಸಂಕ್ರಾಂತಿ ಪ್ರಯುಕ್ತ ಗಾಳಿಪಟ ಸ್ಪರ್ಧೆ, ಜಾನುವಾರುಗಳ ಉತ್ಸವ, ವಿಶೇಷ ಉಡುಗೆ ತೊಡುಗೆ ಚಟುವಟಿಕೆಗಳ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇದೇ ಮೊದಲ ಬಾರಿಗೆ ಹಮ್ಮಿಕೊಂಡಿದ್ದ ಸಂಕ್ರಾಂತಿ ಸಡಗರದಲ್ಲಿ ಪುಟಾಣಿ ಮಕ್ಕಳ ವೇಷಭೂಷಣ ಕಲರ್ಫುಲ್ ಬಟ್ಟೆಯಿಂದ ಮಿಂಚುತ್ತಿದ್ದರು. ಹಳ್ಳಿಯಲ್ಲಿ ಹಬ್ಬ ನಡೆಸುವಂತೆ ಹಸು, ಕುರಿ, ಕರು, ಮೇಕೆಗಳ ಶೃಂಗರಿಸಿ ತಂದಿದ್ದರು. ಕಡಲೆಕಾಯಿ, ಅವರೆಕಾಯಿ, ಗೆಣಸು, ಎಳ್ಳು, ಬೆಲ್ಲದೊಂದಿಗೆ ಎಲ್ಲರೂ ಹಬ್ಬದ ಸಂತೋಷ ಹಂಚಿಕೊಂಡರು. ಈ ವೇಳೆ ಮಕ್ಕಳ ಪೋಷಕರ ಜತೆಗೆ ಶಾಲಾ ಆಡಳಿತ ಮಂಡಳಿ ಸಿಬ್ಬಂದಿ ಭಾಗವಹಿಸಿ ನಾಳೆ ನಡೆಯುವ ಸಂಕ್ರಾಂತಿ ಸೊಬಗನ್ನ ಇಂದೇ ಆಚರಿಸಿ ಖುಷಿಪಟ್ಟರು. ಶಾಲೆಯಲ್ಲಿ ಸಂಕ್ರಾಂತಿ ಹಬ್ಬದ ಆಚರಣೆಯನ್ನು ಪ್ರಾರಂಭ ಮಾಡಿದ್ವಿ. ತುಂಬ ಚೆನ್ನಾಗಿ ಸಂಕ್ರಾಂತಿ ಹಬ್ಬನ ಆಚರಣೆ, ಮಕ್ಕಳೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ವೇಷಭೂಷ ಎಲ್ಲ ಧರಿಸಿ ಬಂದಿದ್ದರು. ಮತ್ತು ಹಸು, ಮೇಕೆ, ಕುರಿ ಇವನ್ನೆಲ್ಲ ನಾವು ಸಂಕ್ರಾಂತಿ ಹಬ್ಬಕ್ಕೆ ಕರೆಸಿ. ಸಂಕ್ರಾಂತಿ ಹಿಂದೂಗಳಿಗೆ ಹೊಸ ವರ್ಷದಲ್ಲಿ ಬೆಳೆದಿರುವ ಹೊಸ ಬೆಳೆಗಳೊಂದಿಗೆ ಸಂಕ್ರಮಣದ ಆಗಮನವನ್ನು ನಿರೀಕ್ಷಿಸುವುದೇ ಈ ಹಬ್ಬದ ವಿಶೇಷ ಎಂಬುದನ್ನು ಮನವರಿಕೆ ಮಾಡಿಕೊಟ್ಟರು. ದೇವನಹಳ್ಳಿ ತಾಲೂಕಿನ ಸ್ಟರ್ಲಿಂಗ್ ಆಂಗ್ಲ ಶಾಲೆಯಲ್ಲಿ ಸಂಕ್ರಾಂತಿ ಹಬ್ಬದ ಆಚರಣೆ ನಡೆಯಿತು. ಮಕ್ಕಳು ಶುಭ್ರ ಮತ್ತು ಕಲರ್ಫುಲ್ ಉಡುಪುಗಳನ್ನು ಧರಿಸಿಕೊಂಡು ಆಗಮಿಸಿದರು. ಶಾಲಾ ಆವರಣದಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿತ್ತು. ಮಕ್ಕಳಿಗೆ ರಂಗೋಲಿ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಎಳ್ಳು ಬೆಲ್ಲವನ್ನು ಹಂಚುವುದರ ಮೂಲಕ ಸಂಕ್ರಾಂತಿ ಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಶಾಲೆಯ ಆಡಳಿತ ಮುಖ್ಯಸ್ಥೆ ರಂಜಿತಾ ಸಿದ್ದಪ್ಪಾಜಿ ಮಾತನಾಡಿ, ಸಂಕ್ರಾಂತಿ ಹಬ್ಬವಿರುವುದರಿಂದ ಹಿಂದಿನ ದಿನ ಶಾಲೆಯಲ್ಲಿ ಸಂಕ್ರಾಂತಿ ಎಂದರೇನು, ಸುಗ್ಗಿ ಹಬ್ಬವನ್ನು ಏಕೆ ಆಚರಿಸುತ್ತಾರೆ ಎಂಬ ಬಗ್ಗೆ ಮಕ್ಕಳಲ್ಲಿ ಹಬ್ಬದ ಜಾಗೃತಿ ಮೂಡಿಸಲಾಗಿದೆ. ತಿಂಡಿ ತಿನಿಸು, ಅವರೆಕಾಯಿ, ಬೆಲ್ಲ, ಕಬ್ಬುಗಳನ್ನು ಜೋಡಿಸಿ ಅವರಲ್ಲಿ ಹಬ್ಬದ ವಾತಾವರಣವನ್ನು ಪ್ರದರ್ಶನದ ಮೂಲಕ ಮಕ್ಕಳಲ್ಲಿ ಸಂಪ್ರದಾಯವನ್ನು ಪರಿಚಯಿಸಲಾಗುತ್ತಿದೆ. ಇದರ ಜೊತೆಗೆ ನೃತ್ಯವನ್ನು ಸಹ ಮಾಡಿಸಲಾಗಿದೆ. ಹಳ್ಳಿ ಸೊಗಡನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಶಾಲೆಯಲ್ಲಿ ಆಚರಿಸಲಾಗುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ಸ್ಟರ್ಲಿಂಗ್ ಗ್ರೂಪ್ಸ್ನ ಸಂಸ್ಥಾಪಕ ಅಶೋಕ್, ಶಾಲಾ ಆಡಳಿತ ಮಂಡಳಿ, ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು, ಪೋಷಕರು ಹಾಜರಿದ್ದರು. ಭಾನುವಾರ ರಾತ್ರಿ 10 ಗಂಟೆ ಸಮಯದಲ್ಲಿ ಗುಡಿಪಂಡೆಯಿಂದ ಬೆಂಗಳೂರಿನ ತಮ್ಮ ಅತ್ತೆ ಮನೆಗೆ ಕಾರಿನಲ್ಲಿ ತೆರಳುತ್ತಿದ್ದಾಗ ನಿಯಂತ್ರಣ ಕಳೆದುಕೊಂಡ ಕಾರು ರಸ್ತೆ ಬದಿಯಿದ್ದ ಗಂಗಮ್ಮ ಗುಡಿಗೆ ಡಿಕ್ಕಿ ಹೊಡೆದ ಪರಿಣಾಮ ಕಾರು ನೊಜ್ಜುಗುಜ್ಜಾಗಿದ್ದು, ಅಪಘಾತದಲ್ಲಿ ತೀವ್ರ ಗಾಯಗೊಂಡ ಯುವ ಪತ್ರಕರ್ತ ಭರತ್ ದಾರುಣ ಸಾವನ್ನಪ್ಪಿದ್ದಾರೆ. ಬೆಂಗಳೂರಿನ ಹೊಸ ದಿಗಂತ ಪತ್ರಿಕೆಯ ವಿಶೇಷ ವರದಿಗಾರರಾಗಿದ್ದ ಜಿಎಸ್ ಭರತ್ ಕಾರ್ಯನಿರ್ವಹಿಸುತ್ತಿದ್ದರು. ಇತ್ತೀಚೆಗೆ ಬೆಳಗಾವಿಯಲ್ಲಿ ನಡೆದ ಅಧಿವೇಶನದಲ್ಲಿ ವರದಿಗಾರಿಕೆ ಮಾಡಿದ್ದ ಕ್ರಿಯಾಶೀಲ ಪತ್ರಕರ್ತರಾಗಿದ್ದ ಭರತ್ ನಿಧನಕ್ಕೆ ಹಲವು ಗಣ್ಯರು ಸಂತಾಪ ವ್ಯಕ್ತಪಡಿಸಿದ್ದಾರೆ. ಗುಡಿಬಂಡೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ಜರುಗಿದೆ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸುಗ್ಗಿ ಹಬ್ಬ, ಮಕರ ಸಂಕ್ರಾಂತಿಗೆ ಗಗನಕ್ಕೇರಿದ ಹಬ್ಬದ ಸಾಮಗ್ರಿಗಳಾದ ಹೂವು, ಅವರೆ, ಕಡಲೆಕಾಯಿ, ಗೆಣಸು ಬೆಲೆ ಹೆಚ್ಚಳ ಮಧ್ಯೆಯೂ ಬಿರುಸಿನ ಖರೀದಿಯಲ್ಲಿ ತೊಡಗಿದ ಗ್ರಾಹಕರು. ಜೀವಜಲ ಅರ್ಕಾವತಿ ನದಿಯನ್ನ ವಿಷಗೊಳಿಸಿದ ಅಧಿಕಾರಿಗಳ ವಿರುದ್ಧ ಸಹಿ ಸಂಗ್ರಹ. ಗಣರಾಜ್ಯೋತ್ಸವದಂದು ಮನೆಗಳ ಮೇಲೆ ಕಪ್ಪು ಬಾವುಟ ಹಾರಿಸುವ ಎಚ್ಚರಿಕೆ ಕೊಟ್ಟ 17 ಗ್ರಾಮಸ್ಥರು. ನಿರ್ಲಕ್ಷ್ಯಕ್ಕೊಳಗಾದ ಸಾವಿರಾರು ವರ್ಷಗಳ ಇತಿಹಾಸವಿರುವ ರಂಗಸ್ಥಳ ಶ್ರೀ ರಂಗನಾಥ ಸ್ವಾಮಿ ದೇವಾಲಯ, ಮೂಲಭೂತ ಸೌಕರ್ಯ ಕಲ್ಪಿಸುವಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯ. ಪಿಎಲ್ಡಿ ಬ್ಯಾಂಕ್ ಷೇರುದಾರರಿಗೆ ಇದೇ ಮೊದಲ ಬಾರಿಗೆ ಬೋನಸ್ ವಿತರಣೆ. 10% ಹಣ ಷೇರುದಾರರಿಗೆ ಮಕರ ಸಂಕ್ರಾಂತಿ ಪ್ರಯುಕ್ತ ಬೋನಸ್. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.